ದೈವ ಸದ್ಗುರು ಶ್ರೀ ಶಿವಾನಂದರನ್ನ ಶ್ರೀ ಸಿದ್ಧಾರೂಢರನ್ನ ಎಲ್ಲ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಮಹಾಮಾನವತಾವಾದಿ ಸಕಲ ಜೀವಾತ್ಮರಿಗೆ ಸನ್ನೆ ವಹಿಸಿರುವ ಮಹಾಮಾನವತಾವಾದಿ ವಿಶ್ವಗುರು ಬಸವಣ್ಣವರನ್ನೇ ಮೊದಲು ಮಾಡಿಕೊಂಡು ಸಮಸ್ತ ಶಿವಶರಣರ ವೀರರಾಯ ವೈರಾಗ್ಯದ ಕಲೆ ತತ್ವಶಿಖಾಮಣಿ ಅಕ್ಕನನ್ನ ಮೊದಲುಗೊಂಡು ಸಮಸ್ತ ಶಿವಶರಣೆಯರನ್ನೇನ ಉದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಶ್ರೀಮನ್ ಯಮುನ ಶಿವರನ್ನೇ ಮೊದಲು ಮಾಡಿಕೊಂಡು ಸಮಸ್ತ ದಾರ್ಶನಿಕರನ್ನ ತತ್ವಜ್ಞಾನಿಗಳನ್ನ ಋಷಿ ಮುನಿಗಳನ್ನ ಆದಿ ಜಗದ್ಗುರು ಶ್ರೀ ಶಂಕರಾಚಾರ್ಯರನ್ನೇನ ಉದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಕ್ಷೇತ್ರದ ಅಧಿದೇವತೆಯಾದ ಶ್ರೀ ಸಂಗಮೇಶ್ವರ ಅಡಿದಾವರೆಗಳಿಗೂ ಶತಶಿರವಾಗಿ ಇವತ್ತಿನ ದಿವಸ ಅದ್ಯಾರ ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡಿರುವ ಆ ಉಭಯ ಪೂಜ್ಯರಿಗೂ ವಂದಿಸಿ ತಮ್ಮೆಲ್ಲರಿಗೂ ಶರಣಾರ್ಥಿಗಳಾದ ಋಷಿ ಪುಣ್ಯಾತ್ಮರೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪ್ರವೇಶರಾಗೋಣ. ಇಲ್ಲಿಯ ಪರಂಪರವಾಗಿ ದಾಸಬೋಧದಲ್ಲಿ ದಾಸಬೋಧವನ್ನು ನಮ್ಮ ನಿಮ್ಮೆಲ್ಲರಿಗೆ ಪ್ರತಿಪಾದನೆ ಮಾಡು ಕಿಡ್ನಿ ಆಗ್ತದೆ ತಂಪೈತಿ. ಮನುಷ್ಯ ಜನ್ಮ ಯಾವುದಕ್ಕೋಸ್ಕರವಾಗಿ ಬಂದದಂದ್ರೆ ಕೇವಲ ಲೌಕಿಕ ಭೋಗ ಭಾಗ್ಯಗಳನ್ನು ಹೊಂದಲಿಕ್ಕೆ ಬಂದಿಲ್ಲ. ಅದರಿಂದ ಏನಾಗ್ತದಂದ್ರೆ ದುಃಖನ ಆಗ್ತಾ ಇದೆ. ನಿಮಗೆ ವಿಷಯಾದಿಗಳಲ್ಲಿ ಸುಖವನ್ನು ತಿಳಿದು ನಾವು ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವುಗಳಲ್ಲೇ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಶಾಶ್ವತವಾಗಿರತಕ್ಕಂತ ಸುಖವನ್ನು ಹುಡುಕಾಡ್ತಾ ಇದ್ದೀವಿ. ಆದ್ರೆ ಇವರಲ್ಲಿ ಸುಖ ಅದ ಏನು ಅಂತಂದ್ರೆ ಸುಖ ಇಲ್ಲ. ಇದರಲ್ಲಿ ಸುಖ ಇರ್ಬೇಕಾಗಿತ್ತಂದ್ರೆ ಅದ ವಿಷಯದಿಂದ ಸುಖ ಆಗ್ಬೇಕಾಗಿಲ್ಲ. ನಮಗೆ ಈಗ ನೀವು ಹೋಳಿಗೆ ಭಾಳ ಇಷ್ಟ ಅದಾವಂತ ತಿಳಿದಿಪ್ಪ, ಭಾಳ ಹೋಳಿಗೆ ಇಷ್ಟ ಅದಾವಂದ್ರೆ ನಮಗೆ ಎಷ್ಟು ತಿಂತೀರಿ? ಒಂದು ತಿನ್ಬೋದು, ಎರಡು ತಿನ್ಬೋದು, ಈಗ ಎರಡು ತಿಂತಾರೆ, 3, 4, 5 ಅಂತೂ ತಿನ್ನೋದು. 5 ತಿಂದ್ರಲ್ಲೋ ಅದು 5ನೇ 6ನೇ ಹೋಳಿಗೆ ಒಳಗೊಂಡಲ್ಲ ಮೊದಲಿನ 5 ಹೋಳಿಗೆಲ್ಲ ಹೊರಗೆ ಬರ್ತಾವೆ ಇಲ್ರಿ. ಯಾಕ ಹೋಳಿಗೆ ಭಾಳ ಇಷ್ಟ ಅದಂದ್ರೂ ಸಹಿತ ಆ ಹೋಳಿಗೆ ಎಲ್ಲಿತನ ಇಷ್ಟ ಅನ್ನಿಸ್ತದ ನಿಮಗೆ? 1-2 ತಿನ್ನುತನ ಅಷ್ಟೇ ಇಷ್ಟ ಅನ್ನಿಸ್ತದ, 3 ತಿಂಗಳು ಅಷ್ಟೇ ಇಷ್ಟ ಅನ್ನಿಸ್ತದೆ. ಮತ್ತು ನಾವು ತಿನ್ನಕತ್ತು ಅಂದ್ರೆ ವಾಂತಿ ಬಂದಂಗೆ ಅನ್ನಿಸ್ತದೆ. ಯಾಕ ಆ ವಿಷಯ ನಮ್ಗೆ ಸುಖ ಅನಿಸೋದಿಲ್ಲ. ಆಗ ಮ್ಯಾಲೆ ಏನು ಬೇಕಾಗ್ತದ ರೀ? ಅನ್ನ ಸಾರ ಬೇಕಾಗ್ತೈತಿ. ಬೇಕಾಗೈತಿ ಒಮ್ಮೆ ಹಿಂಗಾಗಿರ್ತದೆ. ಪಂಚಮಿ ತತ ಭೈರಪ್ಪ ತಿಮ್ಮ ಉಂಡಿ ಮೇವು ಭಾಳ ಪ್ರೀತಿ ಇದ್ದತ್ತ. ಅದ್ರಾಗ ಬೇಷನ್ ಉಂಡಿ ಮೇವು ಭಾಳ ಪ್ರೀತಿ ಇರ್ತೈತೆ. ತಿಮ್ಮ ಉಂಡಿ ತಿಂದತ್ತ ಅವಾಗತ್ತ ಭಾಳ ತಿನ್ಬೇಡು, ಎಲ್ಲ ನಿನಗೆ ಮಾಡಿದು, ಭಾಳ ತಿನ್ನಕ್ಕೆ ಹೋಗ್ಬೇಡ, ಹೊಟ್ಟೆಗಿಟ್ಟು ಕೆಟ್ಟೋತು ಅಂತ ಗೊತ್ತಾಯ್ತು. ಅವರು ಕೇಳಲಿಲ್ಲ ಸರಿ. ಯಾಕೆ ಸಣ್ಣ ಹುಡುಗರು ಬುದ್ಧಿ ಆಗ ತಿಂದಟ್ಟಿಗೆ ತಿನ್ನೋದಿಲ್ಲ. ಮತ್ತು ನಾವು ಯಾಕೆ ಅಷ್ಟು ಶುಗರ್ ಸೇರಿರ್ತಾವೆ. ಉಂಡಿ 1 ತಿಂದ, 2 ತಿಂದ, 3 ತಿಂದ, ಸಂಚಲ ಏನಿಲ್ಲ ಅಂದ್ರೆ ಒಂದು 10-15 ಉಂಡಿ ತಿಂದ್ರಿಪ್ಪ. ಬೇಷನ್ ಉಂಡಿ ತಿನ್ನು ತಡ ಇಲ್ಲ. ಮುಂದೆ ಏನಾಯ್ತು ರೀ? 15 ಉಂಡಿ ಏನೋ ತಿಂದಿಲ್ಲ. ಹೊಟ್ಟೆ ಮೊದಲ ಕಡ್ಲಿ ಬೇಳೆ ಹೊಟ್ಟೆ ಗ್ಯಾಸ್ ಹಿಡಿತು, ಹೊಟ್ಟೆ ಉಬ್ಬಿ ಬಿಡ್ತು. ಹಿಂಗೇನು ಮಲಿಯಿದ್ಲ. ಅವು ಪಾಪ ಅಂಜೂರು ಬ್ಯಾಡಂದ್ರೆ ತಿಂದು ಈ ನಮ್ಗೆ ಮಲ್ಕೊಂಡಿರಿ, ಕೈಯಾಕಲ್ಲ ಅಳಗಾಡಾಕರೆ ಬರುವಾತು, ಹಿಂಗಾರ ಹೆಂಗ ಅಂತ ಕೇಳು ಅವನ ಉಳಿದಿಲ್ಲ ನಾಕತ್ತವ. ಯಾಕ್ರಿ? ಹೊಟ್ಟೆ ಉಬ್ಬಿ ಬಿಟ್ಟಿತ್ತು. ಬ್ಯಾಡನ ತಿಂಡಿ ಕೇಳಲಿಲ್ಲ. ದಿನ ಒಂದೊಂದು ತಿಂಡಿ ಐತೆ ನಾ ಮಾಡೀನಿ, ಆದ್ರೆ 10-15 ಉಂಡಿ ತಿಂಡಿ ಅದಕ್ಕಾಗಿ ಹಿಂಗಾಗೈತೆ ಅಂತೇಳಿ ಆಂಬ್ಯುಲೆನ್ಸ್ ಬತ್ರಿ. ಆ ಕಡೆಯಿಂದ ಟೇವ್ ಮಾಡ್ಕೋತ ಅದ್ರ ಯಾರನ್ನೂ ಯಾಕೆ ಹಿಂಗೆ ಏನು ಬಿದ್ದಿದ್ಲ ತಿಮ್ಮ ಹಿಂಗೆ ಬಿದ್ದು ಬಿಟ್ಟಿದ್ದವ. ಯಾಕೆ ಅಳಗಾಡಕ್ಕೆ ಬಂದಿರ್ಕಿಲ್ಲ. ನಮ್ಮನೆ ಹೊಟ್ಟೆಗೆ ತ್ರಾಸ ಆಗ್ತಿತ್ತು. ಆಯಿತು ಆಂಬ್ಯುಲೆನ್ಸ್ ಹೋಯ್ತು ರೀ, ದವಾಖಾನೆಗೆ ಹೋದ್ರು. ಯಾರಿಗೇನಾಗೈತಿ ಅಂದರು.
ತಡ ಇಲ್ಲ, ದವಾಖಾನೆಗೆ ಹೋದ್ರಪ್ಪ, ಬಬ್ಲೇಶ್ವರ ಅಂತ ದವಾಖಾನೆಗೆ ಹೋದ್ರು. ಡಾಕ್ಟ್ರ್ ಎಲ್ಲ ಚೆಕ್ ಮಾಡ್ದ, ಇಲ್ಲ ಭಾಳ ಒಂಥರ ಭಾಳ ತಿನ್ನೋನು ಅಪೋಚನೆ ಆಗೈತಿ, ಏನೊಂದು ಗುಳಿಗೆ ಕೊಡ್ತೇನು, ಆ ಒಂದು ಗುಳಿಗೆ ತೊಗೊಂಡ್ರೆ ಆರಾಮಾಗ್ತೈತಿ, ಇನ್ನೊಂದು ಗುಳಿಗೆ ತಗೋ ಅಂದ. ಆಗ ತಿಮ್ಮತ್ತ ಇವನ ನಾ ಗುಳಿಗೆ ತಗೊಳಾಕ ಜಾಗ ಇದ್ರೆ ಇನ್ನೊಂದು ಉಂಡಿ ತಿಂತೀನಿ ಅಂದ. ಅಂದ್ರೆ ಏನಾಗ್ತೈತ್ರಿ, ಇವೆಲ್ಲ ಜಗತ್ತಿನ ವಿಷಯ ಸುಖಗಳೆಲ್ಲ ಸಾಕನ್ನಿಸ್ತಾವ. ಇವು ಸಾಕನಿಸಿದು ಒಮ್ಮೆ ಬೇಕನ್ನಿಸ್ತಾವ. ಶಬ್ದನ ತಗೋರಿ, ಕೇಳಿ ಕೇಳಿ ಕಿವಿ ಮಂಜಾಗ್ಯಾವ, ನೋಡಿ ನೋಡಿ ಕಣ್ಣು ಹೋಗಿದಾವ, ಮಾತಾಡಿ ಮಾತಾಡಿ ಹಲ್ಲು ಬಿದ್ದಾವ. ಆದರೂ ಸಹಿತ ನಾವೇನು ಮಾಡ್ತಾ ಇದ್ದೀವಿ, ಶಬ್ದ ಸ್ಪರ್ಶ ರೂಪ ರಸಗಂಧಾದಿಗಳಿಗೆ ಏನು ಮಾಡ್ತಾ ಇದ್ದೀವಿ, ನಮ್ಮ ಆಯುಷ್ಯವನ್ನು ಕಳೀತಾ ಇದ್ದೀವಿ. ಅದರಿಂದ ದುಃಖ ಬಂದದ ನಮಗೆ. ಮನುಷ್ಯ ಜನ್ಮ ದುಃಖ ಯಾಕೆ ಆಗ್ತಾ ಇದೆ ಅಂದರೆ ಏನು ಮಾಡಬೇಕು ಅದನ್ನು ಮಾಡೋದಿಲ್ಲ, ಏನು ಮಾಡಬಾರ್ದು ಅದನ್ನು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಅಂತಾರೆ ಕ್ರಮ ತಪ್ಪಿ ನಡೆಯುವುದರೆ ಕಷ್ಟ ಮೀನುಂಟೆ. ನಾವು ಕ್ರಮವನ್ನು ತಪ್ತಾ ಇದ್ದೀವಿ ಪುಣ್ಯಾತ್ಮರೇ. ಯಾರು ದುಃಖ ಕೊಟ್ಟರು ಇವರು ದುಃಖ ಕೊಟ್ಟರು ಅಲ್ಲ, ನಮ್ಮ ಮನಸ್ಸನ್ನು ತಕ್ಕಂಥದ್ದು ಏನಾಗ್ಯದ ಅಂದರೆ ವಿಷಯ ಸುಖಗಳಿಗೆ ಮಾರು ಹೋಗಿ ಏನಾಗ್ತಾ ಇದೆ ಅಂದರೆ ಮನಸ್ಸನ್ನು ತಕ್ಕಂಥದ್ದು ದುರ್ಬಲ ಆಗಿದೆ. ಅದಕ್ಕಾಗಿ ನಿಮ್ಮ ಆತ್ಮರು ಸಂತರು ಶರಣರು ಹೇಳ್ತಾ ಇದ್ದಾರೆ, ನಿನ್ನ ಮನಸ್ಸನ್ನು ನೀನು ಮಾಡ್ತಾ ಇದೆಯಾ, ವಿಷಯಗಳಿಗೆ ಬಿಡ್ತಾ ಇದೆಯ. ಅಂದನವೇರಿದ ಸೊನಗನಂತೆ ಮುನ್ನನೆ ಮಂದಿನಂತೆ ಬಿಡುವುದು ಸ್ವಭಾವವ. ಇದು ಮನಸ್ಸು ಏನು ಮಾಡಿದ ಅಂದರೆ ವಿಷಯಗಳನ್ನ ನೋಡಿ ಜೀತಾ ಇದೆ. ಅಂದನವೇರಿದ ಸೊನಗನಂತೆ ಕಂಡಡೆ ಬಿಡೋದು ಮುನ್ನಿನ ಸ್ವಭಾವವ. ವಿಷಯ ನೋಡ್ತಿಲ್ಲೋ ಮನಸ್ಸು ಹರಿತಾ ಇದೆ. ಆ ವಿಷಯದಿಂದ ನಾವು ವಿಷಯದ ಭೋಗದ ಇಚ್ಛೆ ಆಗ್ತದ. ಭೋಗದಿಂದ ಮನಸ್ಸಿನಲ್ಲಿ ವಾಸನೆ ಉಳಿತದ. ವಾಸನೆಯಿಂದ ಮತ್ತೆ ಪುನಃ ಜನ್ಮ ಆಗ್ತಾ ಇದೆ. ಹೀಗಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂದ್ರೆ ಪುನಃ ಈ ವಿಷಯದ ಹಿಂದೆ ಹೋಗಿ ಹೋಗಿ ನಾವು ಜನ್ಮಕ್ಕೆ ಕಾರಣಭೂತ ಇಲ್ಲ ಪುಣ್ಯಾತ್ಮರೇ. ಅದಕ್ಕಾಗಿ ಮಹಾತ್ಮರು ಅಂತ ಇದ್ದಾರೆ, ಬೇಡ ಬೇಡ ಭೋಗದೊಡನಾಟ ನಂಜುವೆರಸಿದ ಸವಿಯೂಟ. ನಾವು ಈಗ ಅಟ್ಟ ಚಲೋ ಅನ್ನಿಸ್ತಾವ್ರಿ ವಿಷಯ. ನಿದ್ದೆಗೆ ಯಾವ ವಿಷಯ ಐತ್ರಿ? ನಿದ್ದೆ ಜೋರು ಅತೈತೀರಿ, ಅಲ್ಲಿ ಯಾವ ವಿಷಯ ಐತಿ? ಏನು ಶಬ್ದ ಐತೋ, ಸ್ಪರ್ಶ ಐತೋ, ರೂಪ ಐತೋ, ರಸ ಐತೋ, ಗಂಧ ಐತೋ, ಏನೈತಂದ್ರೆ ನಿಮ್ಮಲ್ಲಿ ಅಲ್ಲಿ ಏನೂ ಇಲ್ಲ ಪುಣ್ಯಾತ್ಮರೇ. ನಿದ್ದೆ ಅಂದರೆ ಎದಕ್ಕಂತಾರೀ? ನೀ ಪ್ಲಸ್ ಇದ್ದಿ ನಿದ್ದಿ. ನೀ ಅಂದರೆ ಯಾರು? ಇದಮೇಲೆ ಶಿವನಾಮುದಕ್ಕೆ ತಾನಾಶ್ರಯ ಪದವಾಗಿ ಬಾಧೆ ಒಂದದೆ ತೋರುತಿಯ ಸತ್ತೇ ನಿನ್ನ ನಿಜ. ನಿನ್ನ ಯಥಾರ್ಥ ಸ್ವರೂಪದಲ್ಲೇ ಉಪಾಧಿ ಮಾತ್ರ ಏನದ ಅಂದರೆ ಅಜ್ಞಾನದ. ಅಲ್ಲಿ ಯಾವ ವಿಷಯಗಳಿಲ್ಲ ಆದರೆ ಆನಂದನ ತಕ್ಕಂಥದ್ದದ ಇಲ್ರಿ. ಏನ ಧನ ಐತೋ, ಕನಕ ಐತೋ, ಹೆಂಡ್ರದಾರೋ, ಮಕ್ಕಳದಾರೋ, ಹೊಲ ಐತೋ, ಮನೆ ಐತೋ, ರೊಕ್ಕ ಐತೋ, ರೂಪಾಯಿ ಐತೆ, ಅದನ್ನೆಲ್ಲ ಮರ್ತಾಗ ನಿದ್ದೆ ಹತ್ತೈತಿ. ಮತ್ತು ನಂದು ಇಟ್ಟು ಹೊಲ ಐತೆ, ನಂದು ಇಟ್ಟು ರೊಕ್ಕ ಅದಾವ, ಇಟ್ಟು ರೂಪಾಯಿ ಅದಾವ ಅಂದ್ರೆ ನಿದ್ದೆ, ಗುಳಿಗೆ ತೊಗೊಂಡ್ರೆ ನಿದ್ದೆ ಹತ್ತೋದು. ನಾನು ನೋಡಿಲ್ಲ, ಡಾಕ್ಟ್ರ್ ಹೇಳ್ತಾನೆ, ಏನ್ರಿ ನಿದ್ದೆ ಗುಳಿಗೆ ತೊಗೊಂಡ್ರೆ ನಿದ್ದೆ ಹತ್ತು ಏನು ನೋಡ. ಮನುಷ್ಯನಾಗಿದ್ದೆಲ್ಲ ತೆಗೆದು ಹೋಗಿಬೇಕಲ್ಲ. ಒಂದು ನಿದ್ದೆ ಹತ್ಬೇಕಾರಣ ಎಲ್ಲ ಮರಿಬೇಕಾಗ್ತದ. ನಾವು ಎಲ್ಲ ಮರಿಬೇಕು. ನೀವೇನು ಬಿಡಾಕೆ ಹೋಗಬೇಡ್ರಿ. ಸಂಸಾರ ಯಾರು ಬಿಡ ಅಂದಿಲ್ಲ ನಿಮಗೆ. ಸಂಸಾರ ಬಿಡ ಅಂತಾರೇನ್ರಿ? ನಾವು ಮರಿಬೇಕಾಗೈತೆ. ಅಟ್ಟ ಅದರ ಮೇಲಿನ ಮೋಹವನ್ನು ಕಡಿಮೆ ಮಾಡಬೇಕಾಗಿದೆ. ಏನು ಅದ್ರ ಮ್ಯಾಗೇನು ಮೋಹವನ್ನು ಇಟ್ಟಿರಲ್ಲ, ಅದನ್ನು ಗುರುದೇವತೆ ಮೇಲೆ ಇಡಬೇಕಾಗಿದೆ, ಪರಮಾತ್ಮನ ಮೇಲೆ ಇಡಬೇಕಾಗಿದೆ. ಅದಕ್ಕನ್ನು ಮುಕ್ತಿ ಅಂತ ಇದ್ದಾರೆ ಪುಣ್ಯಾತ್ಮರಿಗೆ. ನಿಮಗೆ ಯಾರೂ ಸಂಸಾರ ಬಿಡೋದಿಲ್ಲ. ಸಂಸಾರದಾಗ ಇರಬೇಕು ನಾವು. ಆದ್ರೆ ನಮ್ಮ ಲಕ್ಷ್ಯ ಎಲ್ಲಿರ್ಬೇಕ್ರಿ? ಒಂದು ಪ್ರಶ್ನೆ ಮಾಡ್ಕೊಂಡು ಬೈರಪ್ಪಜ್ಜ, ಸಂಸಾರದಾಗ ನಾವಿರಬೇಕು, ನಮ್ಮೊಳಗೆ ಸಂಸಾರ ಇರಬೇಕು. ಯಾಕೆ ಸಂಸ್ಕಾರ ಇದ್ದವರು ಇರ್ರಿ ನೀವು. ಎದ್ರಾಗ ಏನಿರ್ಬೇಕು? ನಿದ್ದೆಗನಾಗ ಏನು ತಿಳಿವತ್ತತಿರೋ? ಸಂಸಾರದಾಗ ನಾವಿರಬೇಕು, ನಮ್ಮೊಳಗೆ ಸಂಸಾರ ಇರಬೇಕು. ನಾವಿನ್ಯಾಗ ನೀರು ಇರಬೇಕು, ನೀರಿನಾಗ ನಾವಿರಬೇಕು. ಹಿಂಗಂದ್ರೆ ಎದ್ರಾಗ ಏನಿರ್ಬೇಕು ರೀ?
ನೀರಿನಾಗ ನಾವಿರ್ಬೇಕು. ನಾವು ಹಡಗು ನೀರಿನಾಗ ನಾವಿರ್ಬೇಕ. ನಾವಿನಾಗ ನೀರು ಬರ್ತಂದ್ರೆ ರೀ ಮುಳುಗಿಸ್ತದ. ಹಂಗ ನಾವು ಸಂಸಾರದಲ್ಲಿ ಇರಬೇಕೇ ವಿನ ನಮ್ಮೊಳಗೆ ಸಂಸಾರ ಇರಬಾರದು. ಶರಣರ ಸಂಸಾರದೊಳಗೆ ಇದ್ರೆ ವಿನ ಸಂಸಾರ ಅವರಲ್ಲಿ ಇರಲಿಲ್ಲ. ನಾವು ಹಂಗಿಲ್ಲ ಪುಣ್ಯಾತ್ಮರೇ. ಒಳಗೆ ತುಂಬಿಕೊಂಡಿದ್ದವು ನನ್ನ ಹೊಲ, ನನ್ನ ಮನೆ, ನನ್ನ ರೊಕ್ಕ, ನನ್ನ ರೂಪಾಯಿ, ನನ್ನ ಹೆಂಡತಿ, ನನ್ನ ಮಕ್ಕಳು, ಇದೇನು ನನ್ನದು ಅನ್ನತಕ್ಕಂಥದ್ದೇನದಲ್ಲ, ಇದೇನು ಮಾಡಿದ ನಮಗೆ ದುಃಖಕ್ಕೆ ಕಾರಣೀಭೂತ ಮಾಡಿದ ಪುಣ್ಯಾತ್ಮರೇ. ಅದಕ್ಕಾಗಿ ಹೇಳ್ತಾ ಇದ್ದಾರೆ ಮಹಾತ್ಮರು, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಇವು ಜಗಕ್ಕಿಕ್ಕಿದ ವಿಧಿ ನಿನ್ನೊಡವೆ ಎಂಬುದು ಜ್ಞಾನರತ್ನ ನೋಡ. ಅಂತಪ್ಪ ಜ್ಞಾನರತ್ನವ ನೀನು ಕೆಡಗುಡದೆ ಅಲಂಕರಿಸಿದೆಯಾದರೆ ನಿನಗಿಂತ ಸಿರಿವಂತರಿಲ್ಲ ಗುಹೇಶ್ವರ ಲಿಂಗದಲ್ಲಿ. ಅಲ್ಲಮ್ಮ ಪ್ರಭು ಹೇಳ್ತಾ ಇದ್ದಾರೆ, ನಿನ್ನ ನಿಜವಾದ ರತ್ನ ಯಾವುದು ಅದನ್ನು ಗುರುನಾಥ ಹೇಳ್ತಾ ಇದ್ದಾನೆ. ಭೂಮಿ ನಿನ್ನದಲ್ಲ, ಭೂಮಿ ನಮ್ಮದೇನ್ರಿ? ನಿಂದಾಗಿರ ನಿನ್ನ ಜೊತೆಗೆ ಬರ್ತಿತ್ತು. ನಂದ ಅಂದ ಎಷ್ಟೋ ಮಂದಿ ಹೋಗಿದಾರ. ಅವ್ರ ಹಿಂದಿಂದ ನಾವು ಭೂಮಿ ನಗ್ತೈತರಿ. ಯಾವಾಗ ನಗ್ತೈತರಿ? ಭೂಮಿ ಹಸಂತಿ, ಭೂಮಿ ನಗ್ತದಂತ. ಯಾವಾಗ ನಗ್ತದ ರೀ? ಸೀಮಿಕಲ್ ಹಾಕೋತ್ನ ಅಣ್ಣ ತಮ್ಮ ಜಗಾಡ್ತಾರಲ್ಲ, ಆಗ ನಗ್ತೈತಿ. ಯಾಕೆ ಅಲ್ಲೋ ಹಿಂಗೆ ನಂದ ಎಷ್ಟೋ ಮಂದಿ ಹೋಗಿದ್ದಾರೆ. ನೀವೊಬ್ಬ ಹೆಚ್ಚಿನವ್ ಬಂದಿದ್ದೀ ಅನ್ನತೈತೆ ಅದು ಭೂಮಿ. ಅಟ್ಟ ಅಲ್ಲ, ನೀ ನನ್ನ ಇಟ್ಟು ತುಳಿದಾಡಿ ನನ್ನ ಮ್ಯಾಗ ಇಟ್ಟು ಅನ್ಯಾಯ ಮಾಡತ್ತಿಲ್ಲ. ನೀನು ಒಮ್ಮೆ ಹಿಂಗೆ ತುಳಿತಲ್ಲ, ನಾನು ನಿಮ್ಮ ಮ್ಯಾಲ ಬರಬಾರ್ದು ಅನ್ನೋದು ತುಳಿತನ್ನತೈತೆ ಭೂಮಿ ನಮಗೆ. ಆ ಭೂಮಿಯಲ್ಲೇ ನಮ್ಮದೇನ? ಭೂಮಿ ನಿನ್ನದಲ್ಲ. ಸುಮ್ಮ ಜಗಾಡ್ತಾರ್ರಿ. ಒಳ ಎಕರೆಗಟ್ಟೆ ಹೊಲ ಬಿದ್ದಿರ್ತಾವೆ, ಶಿಮಿಕಲ್ಲ ಜಗಾಡ್ತಾವೆ. ಏನು ಮಾಡ್ತೀವಿ? ಇವೆಲ್ಲ ಏನಾದ್ರು ಮಾಯೆಯ ಕಾರ್ಯದ ಭೂಮಿ. ಭೂಮಿ ನಿಂದೇನು ಅಲ್ಲ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ. ಬಂಗಾರ ಬೆಳ್ಳಿ ರೊಕ್ಕ ರೂಪಾಯಿ ನಿನ್ನೋದವೇನ? ನಿಂದು ಇದ್ದು ಅಂದರೆ ನಿನ್ನ ಜೊತೆಗೆ ಬರಬೇಕು ನೋಡೋ, ಹೋಗುತ್ನ್ಯಾಗ. ಈ ಶರೀರ ಬರೋದಲ್ರಿ, ಈ ಶರೀರ ಇಲ್ಲೇ ಭೂಮಿಯಾಗ ಭೂಮಿ ಕೂಡ್ತೈತಿ, ಆಕಾಶದಾಗ ಆಕಾಶ ಕೂಡ್ತೈತಿ, ವಾಯುವಿನಾಗ ವಾಯು ಕೂಡ್ತೈತಿ, ನೀರಿನ ಅಂಶ ನೀರು ಹೋಗ್ತೈತಿ. ಯಾಕೆ? ನಿನ್ನ ಶರೀರ ಅಲ್ಲ ಅಲ್ಲಿದೆ. ಈ ಶರೀರ ಏನು ತಂದವ್ರು? ನಾವು ಭಗವಂತನ ಹತ್ತಿರ ಕಡ ತಂದವು. ನೀವು ನೋಡ್ರಿ, ಏನಾರ ಯಾರ ಕಡ ತೊಗೊಂಡ್ಬರ್ತೀರಿಲ್ಲ? ಈ ಶರೀರ ಕಡ ತೊಗೊಂಡು ಬಂದಿದ್ದೀವಿ ನಾವು. ಇದು ನಂದು ತಗೋತೀವಿ. ಅದಕ್ಕೆ ಪರಮಾತ್ಮ ಭಾಷೆ ಏನಿದಾನ, 3 ನೋಟಿಸ್ ಕಳಿಸ್ತಾನ. 3 ನೋಟಿಸ್ ಕಳ್ತಾನ. ಅಥವಾ ಎಷ್ಟು ಆತು ಇಲ್ಲಿರೋ ಒದ್ದು ಹೋಯ್ತಾನ ನಾವು. ಹೇಳೋರು, ನೆರೆಕೆಣ್ಣೆಗೆ ತೆರೆಗಲ್ಲಕ್ಕೆ ಶರೀರ ಕೂಡ ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನುವಾಗಿ ಎಣ್ಣೆರಿಗೆ ಹಂಗಾಗದ ಮೂನ, ಕಾಲ ಮೇಲೆ ಕೈಯ ನೋರಿ ಕೋಲ ಹಿಡಿಯದ ಮುನ್ನ, ಮುಪ್ಪಿಂದ ಪಳೆಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಮರೆಯದೆ ಪೂಜಿಸು ನಮ್ಮ ಕೂಡಲ ನೆರೆಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಕೂಡ ಹೋಗದ ಮುನ್ನ ಹೇಳ್ತಾ ಇದ್ದಾರೆ ಅವರು. ಮೊದಲೇ ನೋಟಿಸ್ರಿ, ತೊಗಲು ಮುದ್ದೆ ಆಗ್ತೈತಿ, ಅದಕ್ಕೆ ಏನೇನೋ ಹಚ್ಕೊಂಡು ನೀವು ಬ್ಯೂಟಿ ಪಾರ್ಲರ್ಗೆ ಹೋಗ್ತಾರೆ ನೋಡ್ರಿ. ಈಗ ಮೊದಲು ನೀವು ಒಟ್ಟು ಹೋಗ್ತೀರಿ ಎಲ್ರಿ ಟಿಮ್ ಈಗ ನಮ್ಮ ಕಂಪ್ನಿನೂ ಹೊಂಟೈತಿ. ದೇವ್ರು ಎಂಥ ಚಂದ ಮಾಡಿರ್ತಾನೆ ರೀ ಇವನ್ನೆಲ್ಲ. ಅವನ್ನ ಜಗ್ತಿರ್ತಾವೆ, ಮಾರಿ ಕೆಟ್ಟು ಮಾಡಿರ್ತಾವೆ. ಜಗ್ಗುದ್ಯಾಕ ಮಾರಿ ಕೆಟ್ಟು ಮಾಡೋದ್ಯಾಕ? ಏನು ಮಾಡ್ತಾರಲ್ಲ ಇಲ್ಲಿ, ನೀವು ಇಲ್ಲಿ ಬಿಡು. ನಿಮ್ಗೆ ಗೊತ್ತಿರೋದು ಯಾವ ಬ್ರೋ ಇದೆಲ್ಲ ರೀ. ಹಿಂಗೆ ಮಾಡಿ ಏನು ಇದ್ದದ್ದು ಮುಖ ಭಾಳ ಚೆನ್ನಾಗಿ ಮದುವೆ ಆಗೋದು ನೋಡಿರ್ಬೇಕು ರೀ. ಇಲ್ಲಿ ಏನೇನೋ ಹಚ್ಕೊಂಡಿರ್ತಾವೆ. ಏನವ ಅದು ಹಚ್ಕೊಂಡು ಮರದು ಸ್ತುತಿ ನೋಡ್ಬೇಕು. ಅವು ಬಿಡಿಸಿ ಇದ್ದಂಗೆ ಆಗಿರ್ತಾವೆ ಕರ್ರೆಲ್ಲ. ಈ ಮೇಕಪ್ ಹತ್ತಿರಿಲ್ಲ, ದೇವ್ರು ಮಾಡಿದ ರೂಪನ ಚಂದ ಐತ್ರಿ. ನಾವೇನು ಮಾಡ್ತವಲ್ಲ ಅದೆಲ್ಲ ಶಿವಾಯ ನಮ್ಮ. ಇಲ್ಲೇನೋ ಹಚ್ಕೊಳ್ಳೋದು, ಇಲ್ಲೇನೋ ಹಚ್ಕೊಳ್ಳೋದು, ಏನು ಹಚ್ಕೋತಾರಲ್ಲ ಇಲ್ಲಿ ನೋಡ್ಬೇಕಾ. ಮರದು ಸುಮಾರು ಹೆಂಗಾಗಿರ್ತೈತಿ ಅಂದ್ರೆ ನೀವು ಕೆಟ್ಟ ಹೊಲಸು ಮಾರಿ ಆಗಿರ್ತೈತಿ. ಮದುವೆಯಾಗಟ್ಟು ಅನ್ನೋದು ಚೆಂದಾಗಿರ್ತೈತಿ. ಹರಕೆ ಕುರಿ ಒಯ್ತಿರ್ತಾರೆ ನೋಡಿ.
ಹರಕೆ ಕುರಿ ಒಯ್ತಿರ್ತಾರೆ ನೋಡಿ, ನಮ್ಮನೆ ತಪ್ಪಲಾದು ಕಟ್ಟಿರ್ತಾರಲ್ಲ ಕೊಳ್ಳಾಗ, ಅದು ಹತ್ತಿರ್ತೈತೆ ನನಗೆ ವಿಜೃಂಭಣೆ ಮಾಡತ್ತಾರಪ್ಪ ಇಲ್ಲ ಮುಂದೆ ನಿಂಗೆ ಖತಮ್ ಮಾಡೋರದಾರ ಗೊತ್ತಾಗಿಲ್ಲ. ಹೆಂಗೆ ಹೋಗಿ ಇವರು ನೋಡ್ಬೇಕ್ರಿ, ಏನು ಇವ್ರಿಗೆ ಸೀರೆ ಬಂಗಾರ ಬೆಳ್ಳಿ ಎಲ್ಲ ಹಾಕಿರ್ತಾರೆ, ಇವ್ರಿಗೆ ಗೊತ್ತಿಲ್ಲ ಮುಂದೆ ಬೀಳೋದೈತಿ ಎಲ್ಲಿ ತೆಗಿನ್ಯಾಗ ಬೀಳೋಕ್ಕಿಂತ ಮೊದಲು ಎಚ್ಚರಾದರು ಸಮರ್ಥ ರಾಮದಾಸರು ಪುಣ್ಯಾತ್ಮರೇ ಮಹಾತ್ಮರಾದರು. ಇರೇನಲ್ಲಿ ತೆಗಿನ್ಯಾಗ ಬೀಳಕ್ಕೆ ಎಲ್ಲ ಸಜ್ಜಾಗಿರ್ತೈತಿ ಕಂಪನಿ, ಎಲ್ಲೆಲ್ಲಿ ಏನೇನು ಹಚ್ಕೊಳ್ಳೋದು ಏನೇನು ಮಾಡೋದು. ನಮ್ಮ ಊರಾಗ ಹೋಗ್ಬೇಕು ಮುದುಕಿರಿ ಬಾಯಾಗೆಲ್ಲ ಲಾಟನ್ನು ಹಚ್ಚಿ ಹುಡುಕ್ರೆ ಒಂದು ಹೊಲಿಲ್ಲ, ಆಕೆ ಬೇರೆಲ್ಲ ಹೊಲಿ ಹತ್ರ ಕೋಲಿಗಟ್ಟು ಹಚ್ಕೊತಾಳೆ ಮಾರಿಗೆಲ್ಲ. ಎಲ್ಲರೂ ಹೊಲಕ್ಕೆ ಹೋಗ್ಯಾರ ಸುಗ್ಗಿ ದಿನ ನಾವು ಆದ್ನಿ. ನಾನು ಏನು ಮಾಡತ್ತಿ ನೀ ಆಯ್ಗೋಳಿ ಹೆಚ್ಚಿಗೆ ಹೇಳ್ತಾನ್ರಿ, ನಂದು ಹಿರಿಯ ಮನುಷ್ಯರು ಹೋಗಿರ್ಬೇಕು ಯಾವಾಗಿದ್ದು, ಅವ್ರ ಅನುಭವ ಎಲ್ಲ ಕೇಳಬೇಕು ನಾವು. ವಾದ್ನಿ ಹೋಗೋ ತಡ ಇಲ್ಲ, ಆಕಿ ಮಾರಿಗೆ ಹಚ್ಕೊಂಡು ಕಂಡ್ಯಾಳ ನೋಡ್ಕೋತ ಕೂತಿಳು. ನಾನು ಏನು ಮಾಡತ್ತೇನಿ ಯಾಕ್ರಿ ಅನ್ನೋದಕ್ಕೆ ಮಾರಿಗೆ ಏನು ಹಚ್ಕೊಂಡೇನಿ ಅವ್ರು ರೊಟ್ಟ ಹಚ್ಕೋಬೇಕೇ ನಮ್ಮೊಳಗೆ, ಏನಾರ ಹಚ್ಕೊಂಡು ಹೇಳಾರ ಹೇಳ ಇನ್ನೇ ಇದೇನಾಯ್ತು ನೋಡಿ ಇದು ಹಚ್ಕೊಂಡು ಅದು ಇದು ಕೋಲಿಗೇಟ್ ಯಾಕೆ ಹಚ್ಕೊಂಡು ಇದು ಹಲ್ಲಿಗೆ ಹಚ್ಕೋದ ನೀನು ಆಯ್ತಂದು ಅವ್ರೇನು ಹಚ್ಕೋತಾರಲ್ಲ ಅದೇನ ಪ್ಯಾರೇನು ಲವ್ಲಿ ಅನ್ನಕ್ಕೆ ಬರಲಿಲ್ಲಕ್ಕಿಗೆ ಕ್ಯಾರೆ ಲವ್ಲಿ ಮಾಡಿದ್ವಲ್ಲ ಅದ್ರೊಳಗೆ ನೋಡ್ರಿ ವಯಸ್ಸಾಗೈತಿ ಹಲ್ಲು ಬಿದ್ದಾವು ಇನ್ನೂ ಚಂದ ಆಗ್ಬೇಕು ಮಾಸಿ ವಿಚಾರ ಮಾಡಿ. ಅದಕ್ಕಾಗಿ ಭಗವಂತ ಹೇಳ್ತಾ ಇದ್ದಾನೆ, ಬಸವಣ್ಣವ್ರು ಹೇಳ್ತಾ ಇದ್ದಾರೆ, ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡ ಹೋಗದ ಮುನ್ನ. ಈ ತೊಗಲೆಲ್ಲ ನೀರಿಗೆ ಬಿದ್ದಂಗೆ ಆಗ್ತೈತಿ ನೋಡ್ರಿಲ್ಲ, ಮತ್ತು ಇಲ್ಲಿಯೂ ಕೂದಲು ಮೊದಲು ಬೆಳಗಾಗ್ತಾವ. ಯಾಕಾಗ್ತಾವ ಅಂದ್ರೆ ನೀವು ತಿಳ್ಕೊಬೇಕು, ಮೊದಲನೇ ನೋಟಿಸ್ ನಮಗೆ ಬಂದೈತಿ, ಮೊದಲನೇ ನೋಟಿಸ್ ಬಂದೈತಿ. ಇಲ್ಲಿ ಕೂದಲು ಬೆಳಗಾದು ಇಲ್ಲೋ ಮೊದಲನೇ ನೋಟಿಸ್ ಅದನ್ನ ಹರಿದು ಹಾಕ್ತಾ ನೀವು ಭಾಷೆನೇ. ಮತ್ತು ಪರಮಾತ್ಮನ ಕಣ್ಣಾಗ ಮಣ್ಣು ಯಾಕೆ ಏಕ ನಂಬರ್ ಅಂದ್ರೆ ಮನುಷ್ಯ ಅದು ಕರಿದು ಹಚ್ಕೊಳಕತ್ತೀವ, ಇಲ್ಲಿ ಕರಿದು ಹಚ್ಕೊಂಡಿ ಇಲ್ಲಿ ಏನು ಹಚ್ಕೊಳ ಅಲ್ಲೂ ಕರಿದು ಹಚ್ಕೊಳವ್ರಿ. ಒಬ್ರು ನೋಡ್ಬೇಕ್ರಿ ಎಲ್ಲ ಕರಿಗಿರ್ತೈತಿ, ಇವೆಲ್ಲ ಬೆಳಗಿರ್ತಾವ. ತಿಂತಿಲ್ರಿ ನಿಮ್ಗೆ ಅರ್ಥ ಕಂಶನಾಗ ಇದನ್ನ ಕರ್ಗ ಮಾಡ್ಕೊಳಕತ್ತ. ನೆರೆ ಕೆನ್ನೆಗೆ ತೆರೆಗೆಲ್ಲಕ್ಕೆ ಶರೀರ ಗೂಡ ಹೋಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ. ಎರಡನೇ ನೋಟಿಸ್ ಬರ್ತೈತ್ರಿ. ಎರಡನೇ ನೋಟಿಸ್ ಏನ? ಕಾಲ ಮೇಲೆ ಕೈ ಯಪ್ಪಪ್ಪ ಯಾವವ್ವ, ಇದು ಎರಡನೇ ನೋಟಿಸ. ಮೂರನೇ ನೋಟಿಸ್ ಏನ್ರಿ? ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ. ಹಲ್ಲು ಬಿದ್ದು ಅಂದ್ರೆ ಮೂರನೇ ನೋಟಿಸ, ಅದನ್ನು ಹರಿದು ಹಾಕಿದೀವ. ಹಲ್ಲು ಹಾಕ್ಸ್ಕೊಳ್ತಾರೆ ನೋಡ್ರಿ, ಈಗ ಬಂಗಾರದ ಹಲ್ಲು. ನೀನು ಹೇಳತ್ತ ಬಿಟ್ಟನ್ನ ಒಂದು ಕತಿ. ದೊಡ್ಡ ಸಾವುಕಾರ ತಿಳ್ಕೊಂಡಿದ್ದ, ಬೆಂಗಳೂರಿಂದ ಮಗಳು ಬಂದಳ್ರಿ, ಇಟ್ಟುಬಿಟ್ರು ಸ್ಮಶಾನದಾಗ. ಕುನ್ಯಾಗ ಇಟ್ಟಿರು, ಬಂದಕ್ಕೆ ಜಿಗಿದ್ರಿ. ಎಲ್ಲಿ ಜಿಗದ್ರ? ಕುನ್ಯಾಗ ಜಿಗಿದು ನೀವು ಮರತಕ್ಕಿನ ಮುಚ್ಚೋರು ಇನ್ನೇ ಯಾಕೆ ಇದೆ ಮೊದಲೇ ನಿಷೇಧಾಗಿದ್ದಾರೆ. ಅಟ್ಟ ಮುಂದೆ ಹೋಗ್ತಾರೆ ರೀ. ಅಟ್ರ ಹೊಯ್ ಕತ್ತಂದ್ರೆ ಅಲ್ಲೇ ಒಂದು ಎರಡಾಗಿರ್ತಾವೆ. ಹುಗದಾರು ಹೋಗ್ಯಾರ ಜಿಗದಳ್ರಿ. ಆಕೆ ಎಲ್ಲಿ ಜಿಗದ್ರ? ಕುನ್ಯಾಗ ಜಿಗದು ನಾನೇ ಅಪ್ಪ ಉಪ್ಪಿನ ಮ್ಯಾಗ ಎಷ್ಟು ಪ್ರೀತಿ ಐತಿ, ಏನು ಸುದ್ದಿ ಅನ್ನಿ ಅನ್ನೋ ತಡ ಇಲ್ಲ ಮುಂದಾತ್ರಿ. ಎಲ್ಲರ ಗಡಬಡ್ಯಾಗ ಮತ್ತು ಪಾಪ ಅದನ್ನು ಮುಚ್ಚೇರಿ. ಜೀವಿರ್ತ ಮುಚ್ಚಾಕ ಹೋಗ್ಬೇಡ್ರಿ, ತೆಗಿರಿ ತೆಗಿರೇನ್ರಿ. ಅಟ್ರೋ ಮ್ಯಾಲೆ ಬಂದು ನಿಂತಿಳ್ರಕ್ಕೆ ಹೆಣ್ಮಗಳು. ಅದ್ರಾಗ ಹೆಣ್ಮಕ್ಳು ಭಾಳ ಜವಾಬ್. ಈಗಾರ ಸಿದ್ದರಾಮಯ್ಯ ಆಧಾರ ಕಾರ್ಡ್ ಕೊಟ್ಟಲ್ಲ, ಭಾಳ ಜವಾಬ್ದಾಗ್ಯಾರ. ನಿಮ್ಮದು ಅಂಜಿಕೆ ಇಲ್ಲ ಅವ್ರಿಗೆ. ನೀವು ನಿಮ್ಮ ಸುದ್ದಿ ಅಲ್ರೋ ಇದೆ, ನಮ್ಮ ಕಡೆ ಸುದ್ದಿ ಹೇಳ್ತೀನಿ. ಒಟ್ಟ ಗಂಡು ಮಕ್ಳು ಅಂಜಿಕೆ ಇಲ್ಲ. ಏನಾರು ಯಾರು ಹೋಗ್ತು ನೋಡತ್ತಾರ ಅವ್ರಿಗೆ 2,000 ರೂಪಾಯಿ ಅವ್ರಿಗೆ ಬರ್ತಾವೆ. ಹಂಗೇನು ಮಾಡಬೇಡ್ರಿವ. ಯಾರು ತಮ್ಮ ಗಂಡಂದಿರಿಗೆ ಬೆಲೆ ಕೊಡ್ತಿರ್ಲ ಅವರಷ್ಟ ತಪಸ್ಸನ್ನ ಇಲ್ಲಿ ಕೂತ್ರೂ ಆಗೋದಿಲ್ಲ. ಅದನ್ನ ತಿಳ್ಕೊರಿ. ಎಂಥವಕ್ಕಿರುವಲ್ಲ ನಾವು ಗಂಡನಿಗೆ ಮರ್ಯಾದೆ ಕೊಡಬೇಕು. ಮತ್ತು ಅದೇನತ್ತಾರಲ್ಲ, ನಮಗೆಲ್ಲ ಕೊಟ್ಟಾರತ್ತೇಳಿ ಅವ್ರ ಕಿಮ್ಮತ್ತನ್ನು ನಾವು ಕಡಿಬಾರ್ದು. ಎಲ್ಲದರಲ್ಲಿ ಯಾವ ಧರ್ಮ ಶ್ರೇಷ್ಠದಂದ್ರೆ ಪತಿವ್ರತ ಧರ್ಮ ಶ್ರೇಷ್ಠ. ಅವ್ರು ಹಂಗೆ ಆಗ್ತಿರೋ. ಯಾಕೆ ಪಾಲಿಗೆ ಬಿದ್ದದ್ದು ಪಂಚಾಮೃತ ಪುಣ್ಯಾತ್ಮರೇ.
ಅವ್ರಿಗೆ ನಾವು ಎಷ್ಟು ಕಿಮ್ಮತ್ತು ಕೊಡ್ತೇವಲ್ಲ ಅಷ್ಟು ನಮಗೆ ಭಗವಂತ ಕಿಮ್ಮತ್ತು ಕೊಡ್ತಾನೆ. ನೀನೇನು ಹಚ್ಚಿದೆ ಬೇಡ, ನಾವು ಅಂತೀನಿ ನೋಡು, ಹಿಂಗೋ ಬಂದಿದ್ರು ತುಟ್ಟಿ ಕೂಡ್ಸಿ ಮಾತಾಡೋದು ಗೊತ್ತಿಲ್ಲ, ನಿಮ್ಮ ಸುದ್ದಿ ಹೇಳೋದಿಲ್ಲ. ಮತ್ತು ನಿಮ್ಮ ಸುದ್ದಿ ಇವ್ರು ಬಿಡುತ್ತಾನೆ ಹೇಳೋದಿಲ್ಲ. ಅದಕ್ಕಾಗಿಲಿ ನಾವು ಏನು ಮಾಡಬೇಕಾಗ್ಯದ ಪುಣ್ಯಾತ್ಮರೇ ಅಂದ್ರೆ, ಹೆಣ್ಮಕ್ಳು ಏನು ಮಾಡ್ಬೇಕಂದ್ರೆ ಹೆಣ್ಮಕ್ಳು ಎಲ್ಲ ಕಳ್ಕೋರಿ, ಹೆಣ್ಣುತನ ಕಳ್ಕೊಬಾರ್ದು. ತಿಳ್ತಿಲ್ರಿ, ಹೆಣ್ಮಕ್ಳಂಗೆ ಇರ್ಬೇಕು ನಾವು. ನಮಗೆಲ್ಲ ಅನುಕೂಲ ಆಗೈತೆ ನಮ್ಮ ಮನುಷ್ಯಗೆ ಬಂದಂಗೆ ನಡ್ದು ಅಂದ್ರೆ ಅದಕ್ಕೆ ಬೆಲೆ ಬರುವುದಿಲ್ಲ ಪುಣ್ಯಾತ್ಮರಿ. ಅದನ್ನು ಹೇಳತ್ತನ್ನ ಈಗ. ಅದರಂತೆ ಇಲ್ಲಿ ಆಕೆ ಬಂದಕ್ಕಿನ ಮ್ಯಾಲೆ ಎತ್ತು ಬಿಟ್ಟಿಲ್ರಿ ಹೆಣ್ಮಗಳು. ಮುಂದೆ 2-3 ತಿಂಗಳು ಭೇಟಿ ಆಡ್ರಿ ನನಗೆ. ಅವರಪ್ಪ ತಿರ್ಕೊಂಡು 2-3 ತಿಂಗಳು ಭೇಟಿ ಆಡಕ್ಕೆ ಹೆಣ್ಮಗಳ. ಇಲ್ಲ, ನಿಮ್ಮ ಅಪ್ಪನ ಮೇಲೆ ನೀ ಎಷ್ಟು ಪ್ರೀತಿ ಇದ್ದಿ, ಹೋದವ್ರು 4 ಮಂದಿ ಹೆಣ್ಮಕ್ಳಿದ್ರು, ಅವ್ರು ಹಿಂಗೆ ಜಿಗಿಲಿಲ್ಲ, ಏನೂ ಮಾಡಲಿಲ್ಲ, ನೀ ಹಿಂಗೇನು ಜಿಗಿದೆ ಅಂದ್ರೆ, ನಮ್ಮಪ್ಪ ಬಂಗಾರ ಅಲ್ಲಿ ಹಾಕಿದ್ರಿ, ಅದನ್ನು ನನಗೆ ಅಟ್ಟ ಗೊತ್ತಿತ್ತು ಅಂದ್ರೆ. ಬಂಗಾರ ಅಲ್ಲಿ ಕಿತ್ಕೊಂಡು ಬಂದೀವಿ ನೋಡ್ರಿ ಹೆಣ್ಮಗಳು, ಎಷ್ಟು ಜವಾಬ್ದಾರಿ. ಅಂದರೆ ಏನು, ನಾವೆಲ್ಲ ಬಡ್ದಾಡ್ತಾ ಇದ್ದೀವಿ ಸಂಸಾರದಲ್ಲಿ. ಎದಕ್ಕೋಸ್ಕರವಾಗಿ ಬಡ್ದಾಡ್ತಾ ಇದ್ದೀವಿ ಅಂದರೆ ಸ್ವಾರ್ಥಕ್ಕೋಸ್ಕರವಾಗಿ ಬಡ್ದಾಡ್ತಾ ಇದ್ದೀವಿ ಪುಣ್ಯಾತ್ಮರೇ. ಹಲ್ಲು ಹೋಗಿ ಬೆನ್ನು ಬಾಗಿ ಎಣ್ಣೆರಿಗೆ ಹಂಗಾಗದ ಮುನ್ನ ಹಲ್ಲು ಬಿದ್ದು ಅಂದ್ರೆ ತಿಳ್ಕೋಬೇಕು, 3ನೇ ನೋಟಿಸ್ ಬಂದೈತಿ. ನೀವು ಸೊಟ್ಟು ಹಾಕ್ಸ್ಕೊಂಡಪ್ಪ ನೋಡ್ರಿ, ಹಲ್ಲಿಲ್ದವ್ರು ಹೆಂಗೆ ಮಾಡ್ತಿರ್ತಾರಪ್ಪ ಬಾಯಸ್ದಂಗೆ. ಇದು 3ನೇ ನೋಟೀಸಾ, ಇದಕ್ಕೂ ಮನಿ ನಿಲ್ಲಿವ ಪರಮಾತ್ಮ ಭಾಷೆನೇ ಅದನ್ರಿ. ಅಲ್ಲಿನ ಸೆಟ್ ಹಾಕ್ಸ್ಕೊಂಬಂದ ಬರು ತಡ ಇಲ್ಲ, ಮುಪ್ಪಿಂದ ಪಳಿಯದ ಮುನ್ನ. ಮುಪ್ಪು ಎದಕ್ಕಂತಾರ್ರಿ? ಇವು ಮೊದಲು 2 ಕಾಲು ಇರ್ತಾವಿಲ್ರಿ, 3ನೇ ಕಾಲು ಒಂದು ಬರ್ತೈತಿ ನಾವು. 3ನೇ ಕಾಲು ಬರ್ತಂದ್ರೆ ಮುಪ್ಪು ಬಂದೈತೆ ತಿಳ್ಕೊಬೇಕು. ನನಗೆ ಯಾಕೆ ಬಡಿಗತ್ತಾನು, ಜೋಲಿ ಹೋಗ್ತಿರ್ತೈತಿ, ಬೀಳ್ತಿರ್ತಾನೆ, ಎಲ್ಲ ಮಾಡ್ತಿರ್ತಾನೆ. ಕರೆ ನನಗ್ಯಾಕೆ ಬಡಿಗಿ, ನಾ ಎಲ್ಲಿ ಮುದುಕಾಗಿದನು, ಅದನ್ನೂ ಹರಿದು ಹಾಕ್ತಾ ಇದ್ದಾನೆ ಪರಮಾತ್ಮ ಅಂತ ಇದ್ದಾನೆ. ಇಲ್ಲಿ ಹಿಂಗೆ ಆರೋಗ್ಯರಿಲ್ಲ. ಯಾವ್ದಾರ ಒಂದು ರೋಗ ತಂದ ನಿಮ್ಮನ್ನು ಒಗದಂದ್ರೆ ನೀವು ಪರಮಾತ್ಮನ ನಾಮಸ್ಮರಣೆ ಮಾಡೋಕ್ಕೂ ಬರುವುದಿಲ್ಲ. ಆಗ ಇವರೆಲ್ಲ ನೋಡಕ್ಕೆ ಹೋಗ್ತಿರ್ತೈತಿ ಕಂಪ್ನಿ, ಆ ಪರಮಾತ್ಮನ ನಾಮಸ್ಮರಣೆ ಇಲ್ಲ, ಭಜನೆ ಇಲ್ಲ, ಎಲ್ಲ ವಿಷಯ ಚಿಂತನ ಮನುಷ್ಯನ್ಯಾಗ ತುಂಬಿರ್ತದ ಪುಣ್ಯಾತ್ಮರೇ. ವಿಷಯ ಚಿಂತನ ತುಂಬಿ ಏನಾಗ್ತದ, ಆ ಕಡೆನ ಲಕ್ಷ್ಯ ರೀತಿರ್ತದ. ಅಂಥವ್ರಿಗೆ ಪರಮಾತ್ಮ ಹೆಂಗೆ ಕರೆಯಾಕೆ ಬರ್ತಾ ಇದ್ದಾನೆ? ಯಾಕೆ ಜೀವನ ಪರ್ಯಂತರವಾಗಿ ನಾವು ಏನು ಮಾಡಬೇಕಾಗ್ಯದ? ಪರಮಾತ್ಮನ ನಾಮಸ್ಮರಣೆ, ಪರಮಾತ್ಮನ ಚಿಂತನೆ ಮಾಡಬೇಕು. ಹೇಳೋರು ನೆನೆಯುವುದು ಅನುದಿನ ಹೃದಯ ಕಾಲದೆಚ್ಚರಿಕೆಯರು, ವಿನುತು ಗುರುಮೂರ್ತಿಯನು ಉಮೇಶನಂಗ್ರಿಯನು, ಬಳಿಕ ನಿನ್ನನು ಸುವಿಚಾರದಿಂದ ಮನುಜ. ನಾವು ಏನು ಮಾಡಬೇಕು? ಗುರುವಿನ ಸ್ಮರಣೆಯನ್ನು ಮಾಡಬೇಕಾಗ್ಯದ, ಪರಮಾತ್ಮನ ಸ್ಮರಣೆಯನ್ನು ಮಾಡಬೇಕಾಗ್ಯದ. ನಮ್ಮನ್ನು ನಾವು ತಿಳ್ಕೋಬೇಕಾಗ್ಯದ. ತಿಳ್ಕೊಳಕ ಬಂದದ ಈ ಮನುಷ್ಯ ಶರೀರ. ಹೇಳೋರು ಆರು ನಾನೆಂದು ವಿಚಾರಿಸು, ವಿಷಮ ಸಂಸಾರವಿದನು ಕನಸಂದರಿ, ಮಾರಮರ್ಧನ ಶಂಭುಲಿಂಗವನ್ನೊಲಿಸಿ ಗಂಭೀರ ಸುಖದೋಳಿರೆಂದರಪ್ಪುವ. ಹೇಳ್ತಾ ಇದ್ದಾರೆ ಮಾತು. ಇದಕ್ಕೆ ಮನುಷ್ಯ ಜನ್ಮ ಬಂದದ ವಿನ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಕೇವಲ ವಿಷಯ ಸುಖಗಳ ಸಲುವಾಗಿ, ಭೋಗದ ಸಲುವಾಗಿ ದುಃಖವನ್ನು ಹೊಂದ್ತಾ ಇದ್ದೀವಿ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಭೂಮಿಯೂ ನಿಂದಲ್ಲ, ನಿನ್ನ ಜೊತೆಯೂ ಬರುವುದಲ್ಲ, ಕಾಮಿನಿನೂ ನಿನ್ನವಳಲ್ಲ. ಹೆಂಡತಿರೇ ನಿನ್ನವಳೇನ? ಹೊಸವಾಗಿ ಮದುವೆ ಆಗಿರ್ಬೇಕ್ರಿ, ನೋಡ್ಬೇಕ್ರಿ ನಾವ. ನಮ್ಮಕ್ಕಿನ ಇಲ್ಲ ಊಟ ಮಾಡೋದಲ್ರಿ, ಹೇಳ್ತಾನ ನೀ ಚಲೋ ಇರ್ತಾನ, 2 ಮಕ್ಕಳಾಗುತ್ತಾನ. ಒಂದೂರ ಹಿಂಗಾಗಿತ್ತು ರೀ, ನಮ್ದೇಗೆ ಮಠ ಐತ್ರಿ, ಹಿಂಗೆ ಮಠ ಇತ್ತು ರೀ. ಮಠ ಇತ್ತು, ಮಠದಾಗ ಸೇವಾ ಮಾಡ್ತಿದ್ರು ಸದೈವ ಕಾಲದಲ್ಲಿ. ಇಲ್ಲೇ ಭಜನ, ನಾಮಸ್ಮರಣೆ, ಚಿಂತನೆ, ಕಸ ಹೊಡೆದು ಅಡುಗೆ ಮಾಡೋದು ಎಲ್ಲ ಮಾಡ್ತಿದ್ದ. ಮಠಕ್ಕೆ ವಾರ ಮನ್ಯಾಗ ಅವ್ವ ಅಪ್ಪಗೆ ಚಿಂತಿ, ಇನ್ನೂ ಕುಡಿದು ಬೀಳಿ ಮಗ ಅವ್ನು ಗಟಾರ್ದಾಗ ಏನೋ ಅನ್ನೋದಿಲ್ಲ ಮಂದಿ. ಮಠಕ್ಕೆ ಬರಾಕೈತಂದ್ರೆ ಚಾಲೋ ಆಗ್ತದೆ ಬರ್ತದೆ. ಅದಕ್ಕಾಗಿ ಮಹಾದೇವಕ್ಕಂದ ಭಕ್ತಿಯನ್ನು ಮಾಡುವವರನ್ನು ಬೈವರು ಕೋಟಿ ಕೋಟಿ ಇತ್ತು. ಕುಡ್ದು ಗಟಾರದಾಗ ಬಿದ್ದಾನಂದ್ರೂ ಸಹಿತ ಬಿದ್ದೈತಿ ಬಿಡತ್ತಾರ ಅವ್ರು. ಕರೆ ಮಠಕ್ಕೆ ಬರಾಕೈತಂದ್ರೆ ತ್ರಾಸ ಆಗಾಕ ಹಿಡಿತೈತಿ. ಅವು ಮಠಕ್ಕೆ ಬರಾಕತ್ರಿ, ಮಠಕ್ಕೆ ಬರಾಕತ್ತ ಬರೋಣ
ಮನ್ಯಾಗ ಅವ್ವ ಅಪ್ಪ ವಿಚಾರ ಮಾಡ್ರು. ಇವ್ರು ಸನ್ಯಾಸಿ ಯಾರ ಹೆಂಗೆ ಮಾಡೋದಿನ್ನ, ಇವನೊಂದು ಮದುವೆ ಮಾಡಬೇಕು, ಮದುವೆನೂ ಮಾಡ್ರು. ಮದುವೆ ಮಾಡ್ರಿ, ಏನು ಹೇಳ್ತೀನಿ ನಮ್ಮ ಅತ್ತೆ ಹೇಳ್ತೀನಿ. ಮದುವೆ ಮಾಡ್ರಿ, ದಿನ ಅಲ್ಲೇ ಇರವ, ಸೇವಾ ಮಾಡವ, ಗುರುಗಳ ಬಟ್ಟೆ ತೊಳೆಯವ, ಏನೆಲ್ಲ ಮಾಡ್ತಿದ್ದ. ಏನು ಮದುವೆ ಮಾಡ್ರು ವಾರಕ್ಕೂ ಬರಾಕತ್ತ, ತಿಂಗಳಿಗೊಮ್ಮೆ ಬರಾಕತ್ತ, ಅಮಾಸಿಗೊಮ್ಮೆ ಬರಾಕತ್ತ, ಹುಣ್ಣಿಮೆಗೊಮ್ಮೆ ಬರಾಕತ್ತ. ಗುರುಗಳಂದ್ರು ಇಲ್ಲೋ ಇಟ್ಟು ನನ್ನ ಮ್ಯಾಗ ಪ್ರೀತಿದ್ದಿ, ಹಿಂಗೇನು ಆದೇನೋ ತಡ ಇಲ್ಲ. ಗುರುಗಳ ನನ್ನ ಮದುವೆ ಐತ್ರಿ, ನಾನು ಹೇಳ್ತೆ ನಾನು ಬಿಟ್ಟು ಇರುವುದಿಲ್ಲ, ನಾವು ಊಟ ಮಾಡ್ರನ ಊಟ ಮಾಡ್ತಾವು ಅಂದ. ಮದುವೆ ಆಗಿಲ್ಲ ಗುರುಗಳ, ನೀವೇನು ಬರ್ತೀರಿ ಮದುವೆ ಸುದ್ದಿ ಅನ್ನೋ ತಡ ಇದೆ. ಅಲ್ಲೋ ನೋಡು ಎಲ್ಲರೂ ಹೇಳ್ತಾನ, ಇವರೆಲ್ಲ ಹೇಳ್ತಾನ ಅಂದ್ರೆ ನಿಮ್ಮ ಶರೀರದಾಗ ಶಕ್ತಿ ಇರುತ್ತನ, ನಿಮ್ಮ ಜೊತೆಗೆ ಬರೋದು ಏನೈತಿ ಗುರುಗಳು ಹೇಳ್ತಾ ಇದ್ದಾರೆ ಶಿಷ್ಯಾಗ. ನೀ ಧ್ಯಾನ ಮಾಡ್ತಿದ್ದಿ, ಜಪ ಮಾಡ್ತಿದ್ದಿ, ತಪ ಮಾಡ್ತಿದ್ದಿ, ಸೇವಾ ಮಾಡ್ತಿದ್ದಿ, ಇದನ್ನೆಲ್ಲ ಬಿಟ್ಟು ದಿನ ವಾರಕ್ಕೊಮ್ಮೆಲೆ ಬರ್ತವ. ನಿನ್ನ ಜೊತೆಗೆ ಯಾರೂ ಬರೋದಿಲ್ಲ, ಯಾರೂ ಸಂಗಡ ಬಾವು ಇಲ್ಲ ಇಲ್ಲ ಇಲ್ಲ. ದಾಸರು ಹೇಳ್ತಾ ಇದ್ದಾರೆ, ನಿನ್ನ ಜೊತೆಗೆ ಯಾರೂ ಬರೋದಿಲ್ಲ, ನೀವು ಮಾಡಿರತಕ್ಕಂಥ ಕರ್ಮ ನಿನ್ನ ಜೊತೆಗೆ ಬರ್ತಾ ಇದೆ. ಧನ ನೀವು ಪಶುವಾಸ್ಯ ಗೋಸ್ತೆ ಭಾರ್ಯಾದ್ವಾರೆ ಜನ ಸ್ಮಶಾನೆ ಕರ್ಮಾನುಭೋಗಚ್ಚನೆ ಜೀವ ಏಕ ಮಾರ್ಗ. ನೀ ಗಳಿಸಿರತಕ್ಕಂಥ ಧನ ಇಲ್ಲೇ ಇರ್ತದೆ, ಭೂಮಿನೂ ಇಲ್ಲೇ ಇರ್ತದೆ. ನಿನ್ನ ಹೆಂಡತಿ ಭಾಳ ಪ್ರೀತಿದ ಅಂದರೆ ಇಲ್ತನ ಬರ್ತಾಳ್ರಿ, ಸ್ಮಶಾನತನ ಬರ್ತಾ ಇದ್ದಾಳೆ. ನಿನ್ನ ಜೊತೆಗೆ ಬರುವುದು ನೀ ಮಾಡಿರ್ತಕ್ಕಂಥ ಕರ್ಮದ ಶಿಷ್ಯ. ವಿಚಾರ ಮಾಡೋನು ತಡ ಇಲ್ಲ. ಇಲ್ರಿ ನಾನು ಈಗ ನನ್ನ ಮ್ಯಾಗ ಭಾಳ ಪ್ರೀತಿ ಅದಾಳೆ, ನಾ ಇಲ್ದ ಒಂದು ತುತ್ತು ನೋಡ್ಬೇಕ್ರಿ. ಹೊಸವಾಗಿ ಮದುವೆ ಅದ ಹೆಂಡತಿ ಅಂದ್ರೆ ಎದಕ್ಕತ್ತಾರ್ರಿ? ಹೆಂಡ ಪ್ಲಸ್ ಅತ್ತಿ. ಹೊಸವಾಗಿ ಹೆಂಡತಿ ಬಂದಾಗ ವಿಷಯ ಇರ್ತೈತೆ. ಹೆಂಡ ಪ್ಲಸ್ ಅತಿಯಾದ ವಿಷಯದಾಗ ಹೆಂಗೆ ಮಾಡ್ತಾರಲ್ಲ ಹಂಗೆ ಮಾಡ್ತಾನ ನಾವು. ಹೊಸವಾಗಿ ಬಂದಾಗ ಮತ್ತೆ ಅವ್ವ ಅಪ್ಪ ಕಾಣೋದಿಲ್ಲ ಇವಾಗ. ನೀವಲ್ರಿ ಮತ್ತೆ ನೀವು ಚಲೋ ಅವ್ವ ಅಪ್ಪ ಕಾಣೋದಿಲ್ಲ, ಅಂತಂದ್ರು ಕಾಣೋದಿಲ್ಲ. ಆ ಕೇಳಿದ್ದ ವೇದವಾಕ್ಯ, ಗುರುವೇ ನಿಮ್ಮ ಆಜ್ಞೆಯು ಮೀರಲರಿರೋನು ನರನಲ್ಲ ಅವನು ಹರನು ಅಂದಾಗ ಏಟ್ ಕುಂಡಂದ್ರೆ ಕುಂತಾನು, ಹೇಳಂದ್ರೆ ಹೇಳ್ತಾನು. ನಮಗೆ ಅವ್ವ ಅಪ್ಪ ಬ್ಯಾಡ ಅಂದ್ರೆ ಬಿಟ್ರೆ ಹಾಡ್ತಿರ್ ನೋಡಿಲ್ಲ ಸಣ್ಣದಾಗ. ಸಸಿ ಬಂದು ಒಂದು ವರ್ಷದಾಗ ನನ್ನ ಮಗ ಬೇಡ ಅಂತ ಹಾಡು ಹೋಗೋದಿದೆ, ಅಂತ ಹಾಡೇ ಇದೆ. ಹಳೆ ಕಬ್ಬಣ್ಣ ಹಳೆ ತಗಡ ಬಂದ ಎಷ್ಟು ಚಂದ ಹಾಡಿದ್ರೆ. ರಾಮಾಯಣದ ಹಾಡು ಹಾಡ್ತಿದ್ರಿ. ಮಲತಾಯಿ ಅವನ್ನ ಕೊಂದ ಉಗಿದ್ರೆ ಅದ್ರ ಮೇಲೆ ಬಾಳೆ ಗಿಡ ಹಚ್ಚಿ ಹರಿಸಿದ್ರು. ಆ ಹಾಡನ್ನ ಹಿಂಗೊಂದು ಹೋಗ್ತಿದ್ರು ರೀ. ಈಗಂತ ಹಾಡು ಇಲ್ಲ, ಜೋಗುಳು ಪದಾನೂ ಇಲ್ಲ, ಒಗಟೂ ಇಲ್ಲ, ಅಂತಿ ಪದಾನೂ ಇಲ್ಲ, ಕರ್ಬಲ್ ಪದಾನೂ ಇಲ್ಲ. ಏನದ ಅಂದರೆ ಎಲ್ಲ ಹೋಗ್ಯಾರಿ. ಸೋಬಾನ ಪದಾನೂ ಇಲ್ಲ. ನಮ್ಮ ಸಂಸ್ಕೃತಿ ಹೇಗೆ ಬಂದೈತೆ ವಿಚಾರ ಮಾಡಿ. ಇನ್ನು ಭಜನಾ ಪದ ಅಂತೂ ದೂರ ಹಳ್ಳಿಗಳಾಗ ಏನದವ ಅದಟ್ಟದ ಪುಣ್ಯಾಕ ಬರೀ. ನಮ್ಮ ಸಂಸ್ಕೃತಿ ಸಂಸ್ಕಾರ ಕಡಿಮೆ ಆಗ್ತಾ ಇದೆ. ನಮಗೆ ಬರುವತ್ತಿನ ನಮ್ಮ ಮಕ್ಕಳಿಗೆ ಏನು ಹೇಳೋದು? ನಾವು ಮೊದಲಿನ ಕಾಲ ನೋಡ್ರಿ ಎಷ್ಟು ಚಂದ, ಏನು ಸುದ್ದಿ ಸಂಸ್ಕಾರ. ಮದುವೆ ಮೂರು ಗಂಟ್ಲೆ ಆಗ ಹಾಡು ಮುಗಿತಿರ್ಕಿಲ್ಲ ಹೆಣ್ಮಕ್ಳು. ಈಗ ನಾವು ಜೋಗುಳ ಪದ ಅನ್ನಕ್ಕೆ ಹಚ್ಚರಿಗೆ ಹೇಳ್ತಾರೆ. ಜೋಗುಳ ಪದ ಅಂದ್ರೆ ಏನು ಪರಿಸ್ಥಿತಿ ಬರ್ತೈತೆ. ಆ ಜೋಗುಳ ಪದ ಆಗ ಎಷ್ಟು ಹಾಡು ಹಾಡ್ತಿದ್ದಂದ್ರೆ ಒಬ್ರು ಎತ್ತೆ ಒಯ್ತಿದ್ರು. ಈಗಿಲ್ಲ, ಮೊನ್ನೆ ಹೋಗ್ಬಿಟ್ಟು ಹಾಡು ಹಾಡ್ತಿದ್ರು ಜೋಗುಳ ಪದ. ನಾ ಕೇಳಿ ನೀನು ಹಾಡ ಬಂದ್ ಮಾಡಿದ್ನ. ಹಾಗಲಕಾಯಿ ಬಂದು ಹಡ್ದು ಹೋಗಿತ್ತ, ಹಡೋದು ಹಾಗಲಕಾಯಿ ಅದ. ಕುಂಬಳಕಾಯಿ ಬಂದು ಕುಬ್ಬುಟ್ಟಿಗೆ ಇಟ್ಟಿತ್ತು, ಹೆಸರಕಾಯಿ ಬಂದು ಹೆಸರೇ ಇಟ್ಟಿತ್ತು. ಹಾಡ್ರಿ ಪಾಪ ಹಡ್ದವ್ರ ಕಿಮ್ಮತ್ ಕಳ್ಯಾವ್ರ, ಹಾಡ್ಯಾನ್ ಮಾಡೋರು ಕಿಮ್ಮತ್ ಕಳ್ಯಾವ್ರಿ ಇವ್ರ ಕಂಪ್ನಿ. ಮೊದಲಿನ ಕಾಲ ಏನು ಹಾಡು ಹಾಡ್ತೀರಂದ್ರೆ ನೀವು ಕೃಷ್ಣನ ಜೋಗುಳ ಪದ, ಶ್ರೀರಾಮಚಂದ್ರನ ಜೋಗುಳ ಪದ,
ಅದಕ್ಕೆ ನಿಮ್ಮನ್ನು ಪರೀಕ್ಷೆ ಮಾಡೀನಿ. ನನ್ನ ಹೆಸರು ಯಾಕೆ ಕೇಳಿ ಅಂದ್ರೆ ಒಗಟರೆ ಬರ್ತಾವಿಲ್ಲ ಕೇಳಿಸಂದ್ರೆ ಕೇಳಿದ್ರಿ ನೀವು. ಆಯ್ಗಳಿನ ಹೇಳ್ರು, ಆಯ್ಗಳು ಅಷ್ಟೇ ಒಗಟು ಹೇಳ್ರಿ. ಈಗಿನ ಅವ್ರ ಹೆಸರು ಹೇಳ್ತಾರೆ ಅಷ್ಟೇ. ಅವರು ಆ ಹೆಸರು ಗೊತ್ತೇ ಇರ್ತಾವಲ್ಲ, ಮತ್ತು ಅಲ್ಲಿ ಬೋರ್ಡ್ ಹಚ್ಚಿರ್ತಾರೋ ಅವರು ಹೆಸರು ಹಚ್ಚಿರ್ತಾರಿಲ್ರಿ. ಒಗಟದು ಯಾಕಂದ್ರೆ ನಮ್ಮ ಸಂಸ್ಕೃತಿ ಪುಣ್ಯಾತ್ಮರೇ, ಅದನ್ನು ನಾವು ಮರಿಬಾರ್ದ. ಅದನ್ನ ಹೇಳತ್ತನ್ನ ನಿಮ್ಗೆ ಹೇಳೋದರೆ ಭಾಳ ಐತಿ, ಟೈಮರ ಕಡಿಮೆ ಐತಿ. ಅದಕ್ಕಾಗಿ ನಾವು ಏನು ಮಾಡಬೇಕಾಗಿದ್ರೆ ಹಿಂಗೆ ಆಗ್ತದೆ. ನಮ್ಮ ನೆನಪಿನ ಆಗ್ತದೆ. ಮನುಷ್ಯ ಜನ್ಮ ಬಂದಾಗ ನಮ್ಮ ಜೊತೆಗೆ ಬರುವುದು ಏನಿಲ್ಲ ಅಂತ ಗುರುಗಳು ಶಿಷ್ಯ ಹೇಳತ್ತಾರೆ. ಹೇಳ್ತಂದ್ರೂ ಸಹಿತ ಏನಂದಾಳ, ನಾವು ಅತಿಯಾದ ಮೋಹವನ್ನು ಕಡಿಮೆ ಮಾಡಬೇಕು ಸಂಸಾರದಿಂದ. ನೋಡು, ವಿಚಾರ ಮಾಡು, ಬಂದು ಸೇವಾ ಮಾಡಿ ಬಾ. ಮನುಷ್ಯ ಜನ್ಮ ಹೇಳ್ಕೊಂಡಾಗ ಗುರು ಸೇವೆಯನ್ನು ಮಾಡಕ್ಕೆ ತಂಗಿ ಬಡಿಗಾಡೆವ ಅಥವಾ ಗುರುಗಳು ಹೇಳ್ತಿದ್ರು. ಗುರುಗಳಾದ್ರಿಗೆಲ್ಲ ಹೇಳ್ತಿರ್ತಾರೆ. ಆದರೆ ಭಾಳ ಕೆಟ್ಟೈತಿ ಸಂಸಾರದ ಗುರುಗಳು ಪ್ರವಚನ ಹಾಕತ್ತೀವಿ. ನೋಡ್ಬೇಕು, ಮದುವೆ ಎಲ್ಲ ನಮ್ಗೆ ಪ್ರವಚನ ಹೇಳ್ತಿರ್ತಾರೆ. ನಾವು ಜಗತ್ತಿಗೆ ಹೇಳ್ತಿರ್ಕೋ, ಅವ್ರು ನಮಗೆ ಹೇಳ್ತಿರ್ತಾರೆ. ಹಂಗೆ ಹೇಳಿದ ಅಂತಡ ಇಲ್ಲ ಇಷ್ಟು ಪ್ರೀತಿ ಇದ್ದಾಳ ನೀನು ಏಕೆಂದ್ರೆ ಅವರು ಯಾರು ಗುರುಗಳು ಶಿಷ್ಯ. ಹೌದ್ರಿ, ಭಾಳ ಪ್ರೀತಿ ಇದಾವೆ. ಅರ್ಧಾಂಗಿ ನೋಡಿಲ್ಲ, ಅರ್ಧಾಂಗಿ ಅಂತ ಇವ್ರು. ಆಕಿನ ಮಾಡ್ಕೊಂಡು ನೀವು ಚೋಳಗೆ ಇರ್ತಾನೆ ಕರೆ ಮಾಡ್ಬೇಕು. ನೋಡ್ಬೇಕ್ರಿ ಮೊದಲು ಹೆಂಗಿರ್ತಾನ್ರಿ, ಮದುವೆ ಆಗೋಕ್ಕಿಂತ ಮೊದಲ ನೋಡ್ಬೇಕ್ರಿ. ಮದುವೆ ಆದಿಲ್ಲ, 2 ಮಕ್ಕಳು ಅವ್ರಿಗೆ ಇಲ್ಲೋ ಮುಗಿದಿರ್ತೈತಿ ಒಂದು ಮೋಹ. ಯಾಕರೆ ಆದ್ಮಯ್ಯಪ್ಪ ಅದ್ರಾಗ ಅಡಮೂಟ ಹೆಂಡತಿ ಗಂಟು ಬಿಟ್ಟಂದ್ರೆ ಶಿವ ಹೆಣ್ಮ ಕಂಪ್ನಿ. ಚಲೋ ಹೆಂಡತಿ ಸಿಗ್ಬೇಕಾದ್ರೂ ಪುಣ್ಯ ಬೇಕು, ಚಲೋ ಗಂಡು ಸಿಗ್ಬೇಕಾದ್ರೂ ಪುಣ್ಯ ಬೇಕು. ಭಾಗ್ಯವಿಲ್ಲದಾಗದು. ಮತ್ತು ನಿಮ್ಮ ಮಟ್ಟಕ್ಕೆ ಯಾಕೆ ಹೊಂಟಿದಿ? ಇಲ್ಲಿ ಯಾರು ಮಾಡೋರು ಮಕ್ಕಳು ಯಾರು ಕರ್ಕೋರ? ಅವ್ರ ನಿಮ್ಮ ಮಕ್ಕಳ ಕರ್ಕೊಂಡ್ರೆ ನಾವು ರೊಟ್ಟಿ ಮಾಡ್ಕೊಂಡ್ರೆ ಮಾಡೋದು. ಮಟ್ಟಕ್ಕೆ ಯಾಕೆ ಹೊಂಟಿದಿ? ನೀನು ಅಕ್ಕ ಮಾದೇವಿ ಆಗಕ್ಕಿದೆ ನಾವು ಮಾಡ್ತಿದ್ದಂದ್ರೆ ಯಾಕ್ರಿ? 63-36 ಗೊತ್ತದಾಗಿಲ್ಲ ನಮ್ಗೆ. 63 ಸತಿಪತಿಗಳಿದ್ರಂದ್ರೆ ಭಾಳ ಚಲೋ. 6 ಮೂತಿ 3 ಮೂತಿ ಒಂದ ಕಡೆ ಇರ್ತಿದ್ದಿಲ್ರಿ. 36 ಗಂಟೆ ಬಿದ್ದು ಅಂದರೆ ಏನು ಮಾಡೋದು? 3 ಮೂತಿ ಆ ಕಡೆ, 6 ಮೂತಿ ಅದಕ್ಕೆ ಹೇಳ್ತಾರಲ್ಲ ಅವರು, ಎತ್ತಿ ಎರಿಗೆ ಹೇಳಿದ್ರೆ ಕ್ವಾನ್ ಕೆರಿಗೆ ಇಳಿತಿತ್ತ. ಹಂಗೂ ಸಂಸಾರ ಭಾಳ ಪರಮಾತ್ಮ ಭಾಷೆನೇ ಇರ್ತಾನೆ. ಒಬ್ಬ ಗ್ರೀಸ್ ದೇಶದ ವಿಜ್ಞಾನಿ ಹೇಳಿದ್ರು. ಆ ವಿಜ್ಞಾನಿ ಲಿಂಗಶಾಸ್ತ್ರ ಹೇಳ್ತಿದ್ದು. ನಾವು ಸುಮಾರು ಗಂಟೆಗೆ 8 ಗಂಟೆ ಬಿದ್ದೇವೆ ನಾವು. 8 ಗಂಟೆ ಬಿದ್ದು ಇವರೇನು ಶಾಸ್ತ್ರ ಶಿಷ್ಯರಿಗೆ ಹೇಳ್ತಿದ್ರಲ್ಲ, ಆಕೆ ಬೇಯಕ್ಕೆ ಚಾಲೂ ಮಾಡ್ತಿದ್ರು. ಗಂಡನ ತುಕಾರಾಮ ಅಂತೇಳಿ ಏನು ಚಲೋ ಇದ್ದಿಲ್ರಿ. ನಿಂತಾಗ ಕುಂತಾಗ ಬೇಯತ್ತಿದ್ರ ತುಕಾರಾಮ್ ನಗ್ತಿದ್ದವು. ಆಕೆ ಅಂತ ಗಂಟು ಬಿದ್ದಾಗ ನಾನು ಪರಮಾರ್ಥಕ್ಕೆ ಬಂದು ನಗ್ತಿದ್ದವು. ಹಿಂಗೆ ತಿಳ್ಕೊಬೇಕು. ಮತ್ತು ಇಲ್ಲ ಆಕೆ ನಾ ಹೇಳ್ದಂಗೆ ಕೇಳೋಳು, ಒಂದು ಲಿಂಬಿಕಾಯಿ ಇರುತ್ತಂದು ಕಟ್ಟಬೇಕಂದ್ರೆ ಅದು ಸುಳ್ಳಲ್ಲ ಅಂತ ಅವ್ನು ಬೇಯಕ್ಕೆ ಚಾಲೂ ಮಾಡ್ತಿದ್ದಳ್ರಿ. ಆಕೆ ಆ ವಿಜ್ಞಾನಿ ಆಗ್ತಿದ್ದ, ಏನು ರೀ ಅವ್ರು ಹಂಗೆ ಬೇಯತ್ತಾರೆ ನಿಮ್ಮ ಮನೆಯವ್ರು, ಹಂಗೆ ಪ್ರವಚನ ಹಿಂಗೆ ಹೇಳತ್ತೀನಿ ಅಂತಂದ್ರೆ ಈಗ ಸದ್ಯ ಗುಡುಗಾಗಕ್ಕೆ ಚಾಲು ಆಗೈತಿ. ಗಪ್ಪಿರುತ್ತಿದ್ದು ಗುಡುಗಾಗತೈತಿ. ಗುಡುಗ ಹೇಳಿ ಇರುವಂಥ ಪ್ರವಚನ ಹೇಳಿ ಮುಗಿಸ್ತಿದ್ರಂಥ ಶಾಸ್ತ್ರ ಹೇಳಿ. ಆಗಾಕೆ ಮುಸ್ರಿ ನೀರು ತಂದು ಸುರುತ್ತಿರಂತ ಗಂಡನ ತೆಲಿನ ಮಳೆ ಆಗ್ತಾ ಇಲ್ಲಿ ಶಾಂತ ಆಗ್ತೈತಿ. ಗಪ್ಕೊಂಡಿರ್ತಿರ್ತಾವೆ. ಯಾಕ್ರಿ ಚಲೋ ಏನ್ರಿ ಸಿಗೋದು ಪುಣ್ಯ ಬೇಕು. ಅದ್ರಾಗ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳು ಸಿಗೋದು ಭಾಳ ಪುಣ್ಯ ಐತಿ. ಮೊದಲ ಭಯಗೊಟ್ಟ ಕಳಿಸಿರ್ತಾರ ಅವ್ರ. ಮೊದಲಿನ ಕಾಲಕ್ಕೆ ಪಾಡಿದ್ದು. ನಿಮ್ಮ ಜಾಗ ನಿಮಗೆ ಬಂದೈತಿ, ನಿಮ್ಮ ಜಾಗ ನಿಮಗೆ ಬಂದೈತಿ. ಏನು ಮಾಡೋದು ಹೇಳಕ್ಕೆ ಕೊಡ್ತಿಲ್ಲ. ಅದಕ್ಕೆ ಹೇಳ್ತಲ್ಲ, ಚಲೋ ಗಂಡ, ಚಲೋ ಮಕ್ಕಳ, ಚಲೋ ಅಂತಂದ್ರ ಎಲ್ಲ ಸಿಗಬೇಕಾದ್ರೂ ಪುಣ್ಯ ಬೇಕು. ಪುಣ್ಯಾತ್ಮರೇ, ಅಂಗನೆಯರು ಒಲಿಯುವುದು, ಬಂಗಾರ ಸಿಗುವುದು, ಸಂಗ್ರಾಮದಲ್ಲಿ ಗೆಲ್ಲುವುದು, ಸಂಗೇನ ಒಲಬೇಕಾದ ಸರ್ವಜ್ಞ ಅಂತ ಹೇಳ್ತಾ ಇದ್ದಾರೆ ಅವರು. ಅದಕ್ಕಾಗಿ ಅವ್ರು ಅಂತ ಇದ್ದಾರೆ. ಹಿಂದಿನ ಕಾಲದಲ್ಲಿ ಶರದ್ರೇನು ಬದುಕಿದ್ರಲ್ಲ, ಅವರ ಜೀವನ ಹೆಂಗಿತ್ತಂದ್ರೆ ಸತಿಪತಿಗಳು ಒಂದಾದ ಭಕ್ತಿ ಇಲ್ಲವ ಪೂಜೆ ಶಿವಂಗೆ. ಗಂಡ ಹೆಂಡತಿ ಕೂಡಿ ಭಕ್ತಿ ಮಾಡ್ತಿದ್ರು ಅವರು. ಇಬ್ಬರು ಕೂಡಿ ಭಕ್ತಿ ಮಾಡ್ತಿದ್ರು, ಇಬ್ಬರು ಕೂಡಿ ದಾಸೋಹ ಮಾಡ್ತಿದ್ರು, ಇಬ್ಬರು ಕೂಡಿ ನೀವೇನು ಸಂಸಾರದ ಮಾತಾಡ್ತಿರ್ಲ ಹಂಗೆ ಅಧ್ಯಾತ್ಮ ಚಿಂತನವನ್ನು ಮಾಡ್ತಿದ್ರು. ಅದಕ್ಕಾಗಿ ಅವ್ರ ಹೆಸರು ಇನ್ನೂ ಹೋದವು. ನಿಮ್ಮ ಮನ್ಯಾಗ ಎಷ್ಟು ಅಧ್ಯಾತ್ಮ ಚಿಂತನೆ ಮಾತಾಡ್ತಿರ್ತೀವಿ.
ಎಂದಿಲ್ಲಪ್ಪ ಬ್ಯಾಸತ್ತ ಆಸತ್ತು ಹೋಗಿರ್ತೈತೆ ಸೊಸೈಟಿ ಸಾಲ ತೆಲಿಮೆ ಒಜ್ಜೆ ಊಟಕ್ಕೆ ಹೋಗಿರ್ತಾನೆ ಚಾಲು ಮಾಡಿರಿ ಮಂತ್ರ ಪುಷ್ಪಾಂಜಲಿ. ನಮ್ಮ ಅಣ್ಣ ಬಂದಿದ್ದ ತವ್ರ ಮನೆಗೆ ಹೋಗಿ ಮಾಡಿದನು, ನಮ್ಮ ತಮ್ಮನ ಮದುವೆ ಐತಿ ಇಂಥದ್ದೆಲ್ಲ ಹೇಳಕತ್ರ ಅವ್ರ ಥರ ನಾವು ಊಟಕ್ಕೆ ಕಡೆ ಯಾಕೆ ಬಂದಿತ್ತ ನಾವು ಯಾಕೆ ನಿಮಗೆ ಚಾಲು ನಾನು ಸಂದರ್ಭ ಸಿಚುವೇಶನ್ನ ನೋಡಿ ನೀವು ಇರಬೇಕು. ಇಲ್ರಿ ಸನ್ನೆ ಅರಿತು ನಡೆಯದಿದ್ದ ಸತಿ ಇದ್ದರೆ ಫಲ ಅಂದ. ಸನ್ನೆ ಅರಿತು ನಡಿಬೇಕಲ್ಲ. ಹೆಣ್ಮಕ್ಳಿಗೆ ಭಾಳ ಜವಾಬ್ದಾರಿ ಇರ್ತದೆ ಪುಣ್ಯಾತ್ಮರೇ. ಒಂದು ಮನೆತನ ಹಿಂದುಳಿದು ಮುಂದೆ ಬರೋದು ಹೆಣ್ಮಕ್ಳ ಕೈಯಾಗಿರ್ತೈತಿ. ಇವರೇನು ಬಿಡಿ ಎಲ್ಲ ತಂದು ಉಳಿತಾರೆ, ಇವ್ರ ಕರ್ತವ್ಯ ಅದನ್ನು ನಿಭಾಯಿಸ್ಕೊಂಡು ಹೋಗೋದು ನಿಮ್ಮ ಕರ್ತವ್ಯ ಇರ್ತದೆ ಪುಣ್ಯಾತ್ಮರೇ. ಅದಕ್ಕಾಗಿ ಅವ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ಗುರು ಇಲ್ಪ ಎಲ್ಲ ಸುಳ್ಳೈತಿ, ಯಾರಿಗೆ ಯಾರಿಲ್ಲೋ ಎರುವಿನ ಸಂಸಾರ ನೋಡು ವಿಚಾರ ಮಾಡು. ಮೂವರ ಜಾಗದಾಗ ಗುರುಗಳು ಅಂತಲ್ಲ ಈಗ ಗುರುಗಳಂದವರು ನನ್ನ ಹೆಂಡತಿ ನನ್ನ ಭಾಳ ಪ್ರೀತಿದವ ನಾವು ನೋಡಿ ಪರೀಕ್ಷೆ ಮಾಡಂದ್ರು ಅವ್ರು ಗುರುಗಳು. ಪರೀಕ್ಷೆ ಮಾಡಂದ್ರು ಅವ್ರ ಕಡ ಇಲ್ಲ ಅವ ಏನು ಮಾಡಿದ್ವಿ ಪ್ರಾಣಾಯಾಮ ಅಭ್ಯಾಸ ಮಾಡಿದ್ದ. ಮೊದಲನೇ ದಿವಸ ಎಲ್ಲ ಹೊಟ್ಟೆ ಕುಲ್ಲ ಮಾಡಿದ. ಏನು ಮರುದಿವ್ಸ ಮಲಗಿಲ್ಲ, ಎಳಲಿಲ್ಲ ಪುಣ್ಯಾತ್ಮರೇ. ಪ್ರಾಣವನ್ನು ತಡೆ ಹಿಡಿದು ಕುಂಭಕದಲ್ಲಿ ತಡೆ ಹಿಡಿದು ಮಲಗಿಬಿಟ್ಟು ಹೇಳಕ್ಕ ತಯಾರಿಲ್ಲ. ಅವ್ವಪ್ಪ ಅಂದರು ನಿನ್ನೆರೇ ಚಲೋ ಇದ್ದ, ಇಲ್ಲೇನಾಗ್ತತೆ ಎಲ್ಲರೂ ಕಾಳಜಿ ಮಾಡ್ರು. 1 ದಿವ್ಸ ಮಲಗಿದ, 2 ದಿವ್ಸ ಮಲಗಿದ, 3 ದಿವ್ಸ ಮಲಗಿದ, 4ನೇ ದಿವ್ಸ ಎದ್ದರು. ಅವ್ವಪ್ಪ ತಮ್ಮದಾಗಿರ್ತ ತಾವ ತಗೊಂಡ್ರು. ಈಗ ಹೇಗೆ ಒಂದು 5 ದಿವ್ಸ ಕೂತು ಹಿಂಗೆ ಕೂತ್ರೆ ನಾನು ಸಾಯ್ತೇನೆ ನಿಮ್ಮ ಜೊತೆ ಅಂದರೆ ಹಾಸಿಗೆನ ಹಿಡಿದ್ಬಿಟ್ಟು ಅವ್ನುಗಳ ಏನು ಮಾಡು ಅತ್ತಿ ಮಾವು ಹೊರಗೆ ಹೋಗಿರು ಕೆಟ್ಟ ಹೊಟ್ಟೆ ಹಸಿದಿತ್ರಿ, ಒಳಗೆ ಹೋಗಿ ಊಟ ಮಾಡಕತ್ತೀರಿ. ಯಾರಿಂದ ಊಟ ಮಾಡ್ತಿರ್ಕಿಲ್ಲ ಆಯ್ತು ಊಟ ಮಾಡಕತ್ತೇಳ್ರಿ. ಊಟ ಮಾಡಕತ್ತು ಅವಲ್ಲ ಇದಾನ ನನ್ನ ಬಿಟ್ಟು ಒಂದು ತುತ್ತು ಬಾಯಿ ಹಾಕ್ತಿರ್ಕಿಲ್ಲ. ಈಗ ನಾ ಹಿಂಗೆ ಹೆಣ ಬಿದ್ದು ಎಲ್ಲ ನೋಡ್ತಿದ್ವಿ ಮಲಗದಲ್ಲಿ. ಸತ್ತಿಲ್ಲವ, ಪ್ರಾಣವನ್ನು ಕುಂಭಕದಲ್ಲಿ ತಡೆ ಹಿಡುತ್ತಾನೆ. ನೋಡ್ತಿದ್ದಳಕ್ಕೆ ಊಟ ಮಾಡಿದ್ರು, ಬಾಯಿ ಒರೆಸ್ಕೊಂಡು ಹೊರಗೆ ಬಂದರು. ಅವ್ವ ಅಪ್ಪವಾದ್ರು ಅವರು ಊಟ ಮಾಡಿದ್ರು, ಅಂತಮ್ರು ಆದ್ರು ಅವರು ಊಟ ಮಾಡಿದ್ರು. ಇವನ್ ಜೋಡಿ ನಾವು ಸಾಯೋದೈತೇನಂದ್ರು ಅವರು. ಯಾಕೆ ಸಾಯು ನಾಟಕ ಮಾಡಿದ್ದವು, ಸತ್ತಿರ್ತಿಲ್ಲ. ಪ್ರಾಣ ತಡೆ ಹಿಡಿದಿದ್ದ ಗುರುವಾತ್ರದನ್ನ ಪ್ರಾಣಾಯಾಮ ಪೂರಕ ಕುಂಭಕ ರೇಚಕ ಎಲ್ಲ ತರವಿದ್ದ ತಡೆ ಹಿಡ್ದಿದ್ದ. ಮುಂದೇನಂದ್ರು 1 ವಾರ ಹಂಗೆ ಮಲಗಿದ ಊಟ ಇಲ್ಲ ನಿದ್ದಿಲ್ಲ. ಎಲ್ಲರೂ ತಮ್ಮ ಕೆಲಸ ತಾವು ಮಾಡಕತ್ರು. ಗುರುಗಳು ಹೇಳಿದ ಮಾತು ನೆನಪಾಗಕತ್ತು. ತಮ್ಮ ಯಾರಿಲ್ಲ ಅಂದಿರಲ್ಲ ಅವ್ರು. ಅದೆಲ್ಲ ನೆನಪಾತು. ಲಾಸ್ಟ್ ಸತ್ತು ಸಾಯವಲ್ಲ ಇದ್ದು ಇವಲ್ಲ ಅವ್ರು ಗುರುಗಳನ್ನ ಕರೆಸ್ರಂದ್ರು. ಅಂಥ ಟೈಮ್ದಾಗ ಗುರುಗಳು ಬಿಟ್ಟಿರಿ ಚಲೋ ಇದ್ದಾಗಿಲ್ಲ. ಮಟ್ಟಕ್ಕೆ ಹೋಗೋಣ ಕಾಡ್ದಾವ ಇವ್ರೆ. ಇವಾಗ ಬಿದ್ದನು ಗುರುಗಳು ಕರೆಸ್ರಂದ್ರು. ಗುರುಗಳು ಬಂದರು. ಅವ್ರ ಪಾದದಕ್ಕರೆ ಹಾಕ್ರಿ ಸಾಯ್ತಾನೆ ನೋಡುನು ಅಂತಾರ ಅವ್ರು. ಇಟ್ಟ ನಿಮ್ಮ ಸಂಸಾರಕ್ಕೆ ಕತ್ತಿ ಗುರುಗಳು ಕರೆಸಿರು. ಗುರುಗಳು ಮತ್ತು ಶಿಷ್ಯರು ಮೊದಲೇ ಮಾತಾಡ್ಕೊಂಡಿರು. ಗುರುಗಳು ಬಂದರು. ಗುರು ತಡ ಇಲ್ಲ ಅವ್ರ ಪ್ರಸಾದ ಚೀಟಿ ತೊಗೊಂಬಂದಿರು. ಸುಮ್ಮನೆ ನೋಡ್ಬೇಕತ್ತೆ ಅಂದರು. ಅನು ತಡ ಇಲ್ಲ ನೀರು ತಂದಿರು ಪಾದೋದಕ್ಕೆ. ಆ ನೀರಿನ್ಯಾಗ ಆ ಪ್ರಸಾದ ಹಾಕಿರು. ಈ ಪ್ರಸಾದ ನೀರನ್ನು ಯಾರು ಕುಡಿತಿರಲ್ಲ ಅವ್ರೇನು ಮಾಡ್ತಾರೋ ಅವರು ಸಾಯ್ತಾರೋ, ನಿಮ್ಮ ಮಗ ಉಳಿತಾನ. ಹೆಂಗೆ ಮಾಡವ್ರ ಅಂತೇಳಿ ಮೊದಲ ಅವನ್ ತೆಕ್ವಾದ್ರು. ಅವು ಅಂತ ಇದ್ದಾರೆ, ಇದನ್ನು ನೀರು ಕುಡಿದೆ ಅಂದ್ರೆ ನೀ ಸಾಯ್ತಿ, ನಿನ್ನ ಮಗ ಉಳಿತಾನೆ, ನೀ ಕುಡಿತೇನ ಅಂತಂದಾಗ ಅವು ಅಂತ ಇದ್ದಾರೆ, ಇವೊಬ್ಬ ಸತ್ರ ಏನಾಗೋಗ್ತೈತಿ, ಇನ್ನೊಬ್ಬ ಮಗ ನೋಡ್ರಿ. ಇನ್ನೊಬ್ಬ ನನ್ನ ಮಗ ಅದಾನ, ಅವನು ಮದುವೆ ಮಾಡ್ತಾನು, ಅವನ ಮದುವೆ ಮುಂಜೆ ನೋಡ್ತಾನೆ, ಅವನನ್ನು ನೋಡ್ತಾನೆ ಅಂದರು. ಅವನು ತಡೆಯಲ್ಲ. ಅಪ್ಪನತೆ ಯಾಕವ ಅಂದ. ಅಪ್ಪರೇ ಗರೀಬ ನಾನು, ಅಪ್ಪರೇ ಆ ನೀರು ಕುಡಿತಾನೇನಂತ ವಿಚಾರ ಮಾಡಿದ್ರು ಗುರುಗಳು. ಅದನ್ನು ಕೇಳಿಲ್ರವ. ಅಪ್ಪ ಯಾಕವಾದ್ರು ನೀ ನೀರು ಕುಡಿ, ಈ ನೀರು ಕುಡಿದೆ ಅಂದ್ರೆ ನಿನ್ನ ಮಗ ಉಳಿತಾನು, ನೀ ಸಾಯ್ತಿ, ನಿಂದೆಲ್ಲ ಆಗೈತಿ ಹೋಗೈತಿ ನೋಡಂತ ಅಂದಾಗ ನಾವು ಅಂತ ಇದ್ದಾನೆ. ಗುರುಗಳ ನಿಮ್ಮ ತೆಲಿ ಕೆಟ್ಟೈತಿ ಅಂತಂದು. ನಿಮ್ಮ ಶಿಷ್ಯ ಬೇಕಾರೆ ನೀವು ಕುಡಿದಲ್ಲ ಅಂದ. ಆಟ್ರೋಗಿ ಏನಾಯ್ತು ಈಗ ಬಂದಿಲ್ಲ ಪತಿವ್ರತ ಶಿರೋಮಣಿ ಹೆಂಡತಿ. ಯಾರ ಸಂಬಂಧ ಮಠ ಬಿಟ್ಟಿದ್ದ, ಗುರುಗಳು ಬಿಟ್ಟಿದ್ದ, ಎಲ್ಲ ಬಿಟ್ಟಿದ್ದ. ಅಕ್ಕಿತೆಗೆ ಬರ್ತಾ ಇದ್ದಾರೆ. ಬಂದು ಅಂತ ಇದ್ದಾರೆ ಗುರುಗಳ ತಂಗಿ
ನಿಂಗೆ ಮುತ್ತೈದೆ ಸಾವು ಬರ್ತೈತಿ. ಈ ನೀರು ನೀ ಕುಡಿ, ನೀ ಸಾಯ್ತಿ, ನಿನ್ನ ಗಂಡು ಉಳಿತಾ ಇದ್ದಾನ, ಹೆಂಗೋ ಅನ್ನೋ ತಡ ಇಲ್ಲ. ಯಾಕಂದ್ರೆ ನನಗೆ ನಿನ್ನ ಮಕ್ಕಳ ಮರಿಯಾವ. ನಾ ಬಂದು ಈಗ 4-5 ತಿಂಗಳಾಯ್ತು, ಇವು ಸತ್ತಂದ್ರೆ ಇನ್ನೊಬ್ರು ಮದುವೆ ಆಗ್ತು. ನಾವು ನಿಮ್ಮ ಸಂಸಾರ ಇಟ್ಟದೈತ್ರಿ. ಅದಕ್ಕಾಗಿ ಏನಾರ ಸಂಸಾರ ಎಂಬುದು ಗಾಳಿಯ ಸೊಡರು, ಸಿರಿ ಎಂಬುದು ಸಂತಿಯ ಮಂದಿ ಕಂಡಯ್ಯ. ಇದನ್ನೆಚ್ಚಿ ಕೆಡಬೇಡ, ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮಕ್ಕೆ. ಪರಮಾತ್ಮನನ್ನು ಒಲಿಸಲಿಕ್ಕೆ ಬಂದದ ಈ ಮನುಷ್ಯ ಜನ್ಮ. ಅದನ್ನು ಬಿಟ್ಟು ಈ ಅಸ್ಥಿರವಾಗಿರತಕ್ಕಂಥ ಇಲ್ಲ ಸಂತೆ ಇದ್ದಂಗ್ರಿ. ಸಂತೆ ಕೂಡಿದವು ಎಲ್ಲರೂ ಸಂತೆ ಮಗನ ಜಾಡ್ಸ್ಕೊಂಡು ಹೋಗೋದು ಅಟ್ಟದಾಗದೈತಿ. ಇಲ್ಲ 3 ದಿನದ ಸಂತಿ ಆತ್ಮನ ಕಾಣದಲ್ಲಿ ಕುಂತಿ, ಬೇಡ ಪರರ ಚಿಂತಿ, ನಾಳೆ ಕೇಳಿದರೇನಂತಿ. ಹಾಡಿನ ಶಿವನಾಮ ಸ್ಮರಿಸು, ಈ ಭವ ಮಾತೆಯ ಪರಿಹರಿಸು. 3 ದಿನದ ಸಂತಿ ಇದೇನೈತ್ರಿ? 3 ದಿನದ ಸಂತೆ ಐತಿದ. ಬಾಲ್ಯ ಯೌವನ ವೃದ್ಧಾಪ್ಯ 3 ದಿನದ ಸಂತಿ ಆತ್ಮನ ಕಾಣದಲ್ಲಿ ಕುಂತಿ. ಆ ಪರಮಾತ್ಮನನ್ನ ಕಾಣದಲ್ಲಿ ಕುಂತಿ, ಬೇಡ ಪರರ ಚಿಂತಿ. ಬೇರೆದವ್ರ ಚಿಂತೆ ಮಾಡಬೇಡ. ಬೇರೆದವ್ರು ಅಂದ್ರೆ ಇಲ್ರಿ, ನಾವು ನಮ್ಮ ಹೆಂಡ್ರ ಮಕ್ಕಳು ಅವ್ರ ಬೇರೆದವ್ರು. ಇನ್ನು ಪ್ರಸಂಗ ಆಗ್ತಾ ಇದ್ದಾರೆ ಇರವ್ರ ಜೋಡಿ ಮೋಹ ಬುದ್ಧಿಯನ್ನು ಕಡಿಮೆ ಮಾಡಿ. ಈ ಬ್ಯಾಂಕ್ನಾಗ ಮ್ಯಾನೇಜರ್ ಇರ್ತಾನಿಲ್ರಿ, ಕ್ಯಾಶಿಯರ್ ಇರ್ತಾನಿಲ್ಲ. ಕ್ಯಾಶಿಯರ್ ಅವ್ನು ಕೊಂಡಾಪಟ್ಟಿ ರೊಕ್ಕ ಅನ್ನಿಸ್ತಾನೆ. ಅದೆಲ್ಲ ಅವನು ಕ್ಯಾಶಿಯರ್ ಇರ್ತಾನೆ ನೋಡ್ರಿ, ಕೊಡೋದು ತಗೋದು ಮಾಡ್ತಿರ್ತಾನೆ ಬ್ಯಾಂಕ್ನಾಗ. 1 ಪೈಸಾನು ಕಡಿಮೆ ಅದು ಲೆಕ್ಕ ಪತ್ರ ಮಾಡೋದಿಲ್ಲ ಅವ. ಅಷ್ಟು ಚೆಂದ ಕೆಲಸ ಮಾಡ್ತಿರ್ತಾನವ. ಕ್ಯಾಶಿಯರ್ ಅದಾವ, ರೊಕ್ಕ ತಗೋದು ಕೊಡೋದು ಇಡೋದು ಎಲ್ಲ ಮಾಡ್ತಿರ್ತಾನೆ. ಆದ್ರೆ ಅವ್ನಿಗೇನಿರ್ತೈತಿ ಒಳಗೆ? ಆ ರೊಕ್ಕ ನಮ್ಮವಲ್ಲ, ಇದು ನನ್ನ ಕರ್ತವ್ಯ, ಇದನ್ನು ಮಾಡಬೇಕಾಗಿತ್ತು. ಹೆಂಗೆ ಭಾವ ಇರ್ತದಲ್ಲ ಹಂಗೆ ನೀವು ಸಂಸಾರ ಮಾಡಿ ಏನಂತ ತಿಳಿದು ಮಾಡಿ, ಇದು ನನ್ನ ಕರ್ತವ್ಯ. ಇಲ್ಲಿ ಇದು ಇದ್ದ ಮತ್ತು ಅಗಲಬೇಕಾಗ್ಯದ. ಇದು ಶಾಶ್ವತ ಅಲ್ಲ, ಶಾಶ್ವತ ಇರುವುದ ಬೇರೆ ಐತಿ ಅಂತ ತಿಳಿದು ನಾವು ಆದು ಅಂದ್ರೆ ಅನ್ನತಕ್ಕಂಥದ್ದು ಆಗೋದಿಲ್ಲ. ಪುಣ್ಯಾತ್ಮರೇ ಹಿಂಗೆ ತಿಳ್ಕೊಂಡು ಮಾಡ್ಬೇಕು. ನಾವು ದುಃಖ ಕೊಡೋದಿಲ್ಲ. ಮತ್ತು ನಾವು ಇದು ನಂದ ತಿಳಿದು ಮಾಡ್ರಿ, ಇದರಟ್ಟು ದುಃಖ ಯಾವುದೂ ಇಲ್ಲ. ಅದನ್ನು ತಿಳಿಸಿಕೊಡೋ ಸದ್ಗುರುನಾಥ ಪುಣ್ಯಾತ್ಮರೇ. ಅದಕ್ಕಾಗಿ ನಾವು ಗುರು ಮಾರ್ಗದಾಗಿರಬೇಕು, ಗುರು ದೀಕ್ಷೆಯನ್ನು ತಗೋಬೇಕು. ಯಾಕಂದ್ರೆ ಬದುಕುವ ಕಲೆಯನ್ನು ಹೇಳಿಕೊಡ್ತಾ ಇದ್ದಾನೆ ಸದ್ಗುರುನಾಥ ಪುಣ್ಯಾತ್ಮರೇ. ಯಾರೂ ಸಂಸಾರ ಬಿಡಂಗಿಲ್ಲ. ಹೆಂಗೆ ಬದುಕಬೇಕು, ಮನುಷ್ಯ ಜನ್ಮಕ್ಕೆ ಬಂದು ನಾವು ಹೆಂಗೆ ಬಾಳಬೇಕು, ಎದಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕು, ಎದ್ರ ಮ್ಯಾಗ ಆಸಕ್ತಿ ಹೆಚ್ಚಿರಬೇಕು, ಹಿಂಗೆ ತಿಳಿಸಿಕೊಡೋ ಗುರುನಾಥ ಅದಾನ. ಅದಕ್ಕಾಗಿ ಗುರು ಬೇಕು ನಮಗೆ. ಇಲ್ಲದ್ರೆ ನಮಗೆ ಅದು ತಿಳಿದಿಲ್ಲ. ಈಗ ಎಲ್ಲರೂ ಪ್ರವಾಸ ಇರ್ತೈತಿ, ಎಲ್ಲೆಲ್ಲಿ ಏನೇನೈತೋ ಒಬ್ರು ತಿಳಿಸ್ಕೊಡೋರು ಇರ್ತಾರೆ ನಿಮಗೆ. ಅವ್ರು ಹೇಗೆ ಗೊತ್ತಾಗ್ತೈತಿಲ್ಲ. ನಾನು ನೋಡಿ ಬಂದತ್ತೆ, ಏನು ನೋಡಿ ಬರೋಂಗಿಲ್ಲ ಅಂತ. ಎಲ್ಲಿ ತಿರುಪತಿ ತಿಮ್ಮಪ್ಪ ಎಲ್ಲ ಹೋಗಿ ಬಂದ ನಾನು, ಅದೇ ತಿರುಪತಿ ಅಂಬಲಪ್ಪ. ನಾವು ಹಂಗಾಗ್ತೈತಿ ನಮ್ಗೆ. ಮನುಷ್ಯ ಜನ್ಮಕ್ಕೆ ನಾವು ಬಂದಿದ್ದೇವೆ. ನಾವು ಯಾಕೆ ಬಂದಿದ್ದೀವಿ, ನಾವು ಬಂದು ಏನು ಮಾಡಬೇಕಾಗಿದೆ, ಎಲ್ಲಿ ಹೋಗ್ಬೇಕಾಗಿದೆ ಅನ್ನೋದು ವಿಚಾರ ಮಾಡೋಕ್ಕೆ ಮನುಷ್ಯ ಜನ್ಮ ಬಂದಿದೆ. ಅದಕ್ಕಾಗಿ ಹಿಂಗೆ ಎಲ್ಲರೂ ಅಂತ ಹೆಂಡತಿನೂ ಹಂಗ ಅಂತ ಇದ್ದಾಳೆ ಅಂದಾಗ ಗುರುಗಳು ಅಂತ ಇದ್ದಾರೆ. ಇನ್ನು ನಾನು ಕುಳಿತನು ನನ್ನ ಶಿಷ್ಯ ಉಳಿತಲ್ಲ ಅಂದ್ರೆ ಗುರುಗಳ ನೀವು ಇಲ್ಲೇ ತಡಿ ಕಟ್ಟಿ ಮೂರ್ತಿ ಇಡ್ತು ಅಂದರು ಗುರುಗಳು. ಆದ್ರೆ ಏನೂ ಇರಲಿಲ್ಲ ಪುಣ್ಯಾತ್ಮರೇ. ಶಿಷ್ಯನಿಗೆ ಸನ್ನಿ ಮಾಡ್ತಾ ಇದ್ದಾರೆ, ಕಡೆಗೆ ಅದನ್ನೇ ನೀರು ಘಟ ಕುಡಿತಾ ಇದ್ದಾರೆ. ಶಿಷ್ಯನ ಏನು ನಾಡಿ ಹಿಡಿದು ಏನು ಮಾಡ್ತಾ ಇದ್ದಾರೆ, ಪ್ರಾಣವನ್ನು ಕೆಳಗಿಳಿಸ್ತಾ ಇದ್ದಾರೆ. ಇಳಿಸಿದಾಗ ಶಿಷ್ಯ ತಂಗಿ ಕುಂಡವ ಶಿಷ್ಯ ಏನು ಮಾಡ್ತಾ ಇದ್ದಾನೆ, ಎದ್ದು ಕುಣ್ತಾ ಇದ್ದಾನೆ. ಎದ್ದು ಕುತ್ತವನ ಏನು ಮಾಡ್ತಾ ಇದ್ದಾನೆ ಪುಣ್ಯಾತ್ಮರೇ, ಎಂಟಿನ ಹೊಳೆ ನೋಡ್ತಾನಂದ್ರೆ ಮಟ್ಟದಾಗ ಹಿಡಿತಾನೆ. ರೀ ಅಂದರೆ ರೀ ಇಲ್ಲ, ಪಿ ಇಲ್ಲ. ಮುಗಿತು, ನೀವು ಎಟ್ಟರವರೆಗೆ ನಾನು ಗೊತ್ತಾಯ್ತು. ನನ್ನ ಒಂದು ಜನ್ಮವನ್ನು ಗುರು ಸೇವೆಯನ್ನು ಮಾಡಿ ಯಥಾರ್ಥವಾಗಿರತಕ್ಕಂಥ ಜ್ಞಾನರತ್ನ ಹೇಳ ಇಂತಪ್ಪ ಜ್ಞಾನರತ್ನವ ನೀನು ಕೆಡಗೊಡದೆ ಅಲಂಕರಿಸಿದೆಯಾಗಲೇ.
ನಿನಗಿಂತ ಸಿರಿವಂತರಿಲ್ಲ ಗುಹೇಶ್ವರ ಲಿಂಗದಲ್ಲಿ. ಜ್ಞಾನ ರತ್ನನ್ನು ಪಡೆದುಕೊಳ್ಳೋಕೆ ಈ ಮನುಷ್ಯ ಜನ್ಮ ಬಂದದ ಪುಣ್ಯಾತ್ಮರೇ. ನಮ್ಮ ಪರಿಸ್ಥಿತಿ ಹೇಗಾಗೈತೆ ಅಂದರೆ, ಒಬ್ಬ ಭಿಕ್ಷುಕ ಏನು ಮಾಡ್ತಿದ್ದ ಅಂದರೆ, ಒಂದು ದೊಡ್ಡ ದೇವಸ್ಥಾನ ಇತ್ತು, ಕಾಶಿ ವಿಶ್ವನಾಥ ಅಂತ ದೇವಸ್ಥಾನ. ಅಲ್ಲಿ ದಿನಾಲು ಕೂತು ಭಿಕ್ಷಾ ಬೇಡ್ತಿದ್ದ. ಭಿಕ್ಷಾ ಬೇಡ ಒಂದು ದಿವಸ ಏನಾಯ್ತಂದ್ರೆ, ಎಲ್ಲಿ ಭಿಕ್ಷಾ ಬೇಡ್ತಿದ್ದ ಅಲ್ಲಿ ತಿರ್ಕೊಂಡಾಗಿ ನೀವನ್ನೇಲಿ ಮಣ್ಣು ಮಾಡಬೇಕು, ಒಂದು ಜಾಗ ಎಲ್ಲಿ ಅಂತ ಎಲ್ಲ ವಿಚಾರ ಮಾಡಿದ್ರು. ಕಮಿಟಿಯವ್ರು ಅಂದರು, ಭಾಳ ದಿವಸದಿಂದ ಅದಾನ, ಏನು ಮಾಡೋನು, ಇಲ್ಲೇ ತೆಗೀನು ಮತ್ತು ಅವ ಅಲ್ಲೇ ತೆಗೆದ ಅಲ್ಲೇ ಅವನು ಹೋಗೋದು ಬಿಡುನು, ಮತ್ತೆ ಇಲ್ಲಿ ದೂರ ಹೋಗೋನತ್ತೆ. ಒಂದು ಸ್ವಲ್ಪ ಏನು ದೂರ ಕುಂತಿಲ್ಲ, ಅಲ್ಲೇ ತೆಗಕತ್ತರಿ, ಅಲ್ಲೇ ತೆಗೆದು ಮುಗಿಬೇಕು ಅನ್ನೋ ಅಷ್ಟರೊಳಗಾಗೇನೆ ಒಬ್ಬ ಹಡ್ಡತ್ತಿದ್ದ. ಅಡ್ಡು ಒಳಗಾಗಿ ಏನೋ ಕರಕತೆ ಶಬ್ದ ಇತ್ತು. ನೋಡು ಒಳಗಾಗಿ ಏನಿತ್ತಂದ್ರೆ ಅಲ್ಲಿ ಒಂದು ದೊಡ್ಡ ಹಂಡೆ ಇತ್ತು. ಎದ್ರ ಹಂಡೆ? ಬಂಗಾರದ ಹಂಡೆ ಇತ್ತು. ಇಂಥವು ಎಷ್ಟು ಹೊತ್ತಿದ್ವು ಅಂದ್ರೆ ನೀವು 7 ಕಪ್ಪುರಿ ಬಂಗಾರದ ಹಂಡೆ ಇತ್ತು. ಅವನ ಎದ್ರ ಮ್ಯಾಗ ಕೂತಿದ್ದ, ಆ ಹಂಡೆಗಳ ಮ್ಯಾಗ ಕೂತಿದ್ದ, ಮ್ಯಾಲ ಕೂತು ಭಿಕ್ಷೆ ಬೇಡ್ತಿದ್ದ. ಅವನು ಸಯಾನ ಹಾಗೆ ನೋಡ್ತಾ ಇದ್ದಾರೆ. 7 ಕಪ್ಪುರಿಗೆ ಹಂಡೆ ಮ್ಯಾಗ ಕೂತು ಭಿಕ್ಷೆ ಬೇಡಿಸೈತಪ್ಪ, ಹೊಟ್ಟೆಗಿಲ್ಲಾರ್ಕ ಎಂಥ ಪರಿಸ್ಥಿತಿ ಇರಬೇಕು ಅವಂದ ಅಂತೇಳಿ ಅಲ್ಲಿದ್ದವರೆಲ್ಲ ಮರಿಗಿರುತ್ತೆ. ನಮಗೂ ಹಂಗಾಗೈತಿ. ನಮ್ಮ ಜ್ಞಾನ ಸ್ವರೂಪ ನಾವು ಅದಾವ, ಅದನ್ನು ಬಿಟ್ಟು ನಾವೇನು ತಿಳ್ದವ್ರಿ? ಈ ವಿಷಯ ಭೋಗ ಆನಂದ ಸ್ವರೂಪ ನಾವು ಅದಾವ. ಇದ್ರೂ ಸಹಿತ ನಾವೇನು ಮಾಡ್ತಾಯಿದ್ದೀವಿ? ಭೋಗದಲ್ಲಿ ಸಿಲುಕಿ ಏನು ಮಾಡ್ತಾಯಿದ್ದೀವಿ? ದುಃಖವನ್ನು ಹೊಂದ್ತಾ ಇದ್ದೀವಿ. ಅದಕ್ಕಾಗಿ ಮಹಾತ್ಮರು ಹೇಳ್ತಾ ಇದ್ದಾರೆ, ಈ ಜ್ಞಾನ ರತ್ನವನ್ನು ಅಲಂಕರಿಸು, ಅದನ್ನು ಸದ್ಗುರುನಾಥ ಹೇಳ್ತಾ ಇದ್ದಾನೆ. ಅಂಥ ಜ್ಞಾನ ರತ್ನದಿಂದ ನಿನಗಿಂತ ಸಿರಿವಂತರಿಲ್ಲ, ನಿನ್ನತ್ರ ಸಾಕಾರ ಯಾರಿಲ್ಲ. ಆದರೆ ನೀನಾಗಿ ಬಡವಾಗಿರಿ. ಯಾಕಾಗಿ ಮರೆತು ಬಡವಾಗಿರಿ. ಅದಕ್ಕಾಗಿ ಅದನ್ನು ತಿಳ್ಕೋಬೇಕಾಗಿದೆ. ಅದನ್ನು ತಿಳ್ಕೊಳ್ಳೋಕೆ ಈ ಮನುಷ್ಯ ಜನ್ಮ ಬಂದದ ಪುಣ್ಯಾತ್ಮರೇ. ಟೈಮ್ ಆಗಿರ್ಬೇಕು, ಹೀಗೆ ಹೇಳ್ಬಿಡ್ದ ಟೈಮ್ ಆಗತೈತ್ರಿ. ಮತ್ತು 9:04 ಇರಲಿ. ಅದಕ್ಕಾಗಿ ಇಲ್ಲಿ ನಾವು ಏನು ಮಾಡಬೇಕಾಗಿದೆ ಪುಣ್ಯಾತ್ಮರೇ ಅಂದರೆ, ಈ ಒಂದು ಗುರು ಮಾರ್ಗದಲ್ಲಿ ಹೋಗಬೇಕಾಗಿದೆ. ಮನುಷ್ಯ ಜನ್ಮ ಮತ್ತೆ ಬರ್ತೈತೆ ಅನ್ನೋದು ನೋ ಗ್ಯಾರಂಟಿ. ಮತ್ತು ಮನಿತನ ಹೋಗ್ತೈತೆ ಅನ್ನೋದು ನೋ ಗ್ಯಾರಂಟಿ. ಎಲ್ಲದಕ್ಕೂ ಗ್ಯಾರಂಟಿ ಐತಿಲ್ಲ. ಒಂದು ಕುಕ್ಕರ್ ತಗೋರಿ, ಒಂದು ಮಿಕ್ಸರ್ ತಗೋರಿ, ಎಲ್ಲಕ್ಕೂ ಗ್ಯಾರಂಟಿ ಐತಿ. ಇದಕ್ಕೆ ಗ್ಯಾರಂಟಿ ಯಾರೂ ಕೊಟ್ಟಿಲ್ಲ. ಅಂಥ ಶರೀರವನ್ನು ನಾವು ಏನು ಮಾಡಬೇಕಾಗಿದೆ? ಆ ಗುರುವಿಗೆ ಸಮರ್ಪಣೆ ಮಾಡಿದಾಗ ಗುರುವಿನಿಂದ ನಮಗೇನಾಗ್ತದೆ ಅಂತ ಜ್ಞಾನ ಸಿಗ್ತಾ ಇದೆ ಪುಣ್ಯಾತ್ಮರೇ. ಅದಕ್ಕಾಗಿ ನಾವೇನು ಮಾಡಬೇಕಾಗಿದೆ ಅಂದರೆ, ಈ ಒಂದು ಗುರು ಪೂರ್ಣಿಮೆ ನಿಮಿತ್ತವಾಗಿ ಉಭಯ ಪೂಜ್ಯರ ಮೂರ್ತಿ ಪ್ರತಿಷ್ಠಾಪನೆ ಒಂದು ಕಾರ್ಯಕ್ರಮ, ಅದರ ನಿಮಿತ್ತವಾಗಿ ಇಟ್ಟುಕೊಂಡಿರ್ತಕ್ಕಂಥ ಈ ಸತ್ಸಂಗ ಗುರುವಾರ ದಿವಸ ಏನದ ಕುಂಭದ ಹೇಳ ಎಲ್ಲರೂ 100 ರೂಪಾಯಿ ಕೊಡ್ರಿ, ನಿಮಗೆ ಕಳಿಸಿ ಕೊಡ್ತಾರೆ. ತೆಂಗಿನಕಾಯಿ ಆಶೀರ್ವಾದ. ಕುಂಭ ಅಂದರೆ ಏನಂದ್ರೆ ನೀವು ಕೊಡ್ತಾರಿಲ್ಲ. ಯಾಕೆ ಕೊಡ? ಇದು ಒಂದು ಕೊಡ ಐತಿದೆ. ಕುಂಭ ಬರುವುದಂದ್ರೆ ಏನು? ನಮ್ಮ ಶರೀರವನ್ನು ನಾವು ಗುರುವಿಗೆ ಅವತ್ತೊಂದು ದಿವಸ ಅರ್ಪಣೆ ಮಾಡಬೇಕು. ಅದಕ್ಕಾಗಿ ಕುಂಭವನ್ನು ಇಟ್ಟುಕೊಂಡಿದ್ದಾರೆ. ಕಾಯಿ ಅಂದರೆ ಏನಂದ್ರೆ ಅದು ಮೇಲಿನ ಕಾಯಿ, ಇದಕ್ಕೆ ಕಾಯಿ ಅಂತಾರೆ. ಈ ಕಾಯಿ ಎಲ್ಲಿ ಸಮರ್ಪಣೆ ಆಗಬೇಕಾಗ್ಯದರಿ? ಸದ್ಗುರು ಸಂಗಮೇಶ್ವರನಿಗೆ ಸಮರ್ಪಣೆ ಆಗಿಲ್ಲೋ ಅದು ಪ್ರಸಾದ ಕಾಯ ಆಗ್ತದೆ. ಇಲ್ಲಿಂದ ಅದು ಹೋಗ್ಬೇಕು. ಇಲ್ಲಿಂದ ಬಂದು ಇಲ್ಲೇ ಹೋಗಿ ಮತ್ತೆ ಮನೆಗೆ ಹೋಗ್ತಿಲ್ಲೋ ಅದು ಕಾಯಾಗಿರುವುದಿಲ್ಲ ಪುಣ್ಯಾತ್ಮರೇ. ಅದು ಗುರುವಿನ ಆಶೀರ್ವಾದ ಅನ್ನತಕ್ಕಂಥದ್ದಾಗಿರ್ತದೆ. ಅದನ್ನು ಜಗಲಿ ಮೇಲೆ ಪೂಜೆ ಮಾಡಿದ್ರೆ ನಿಮ್ಗೆ ಏನು ಬೇಡಿದ್ದನ್ನು ಬೇಡಿಕೊಡ್ತಕ್ಕಂಥ ಸಾಮರ್ಥ್ಯ ನಂಬಿಕೆಯಿಂದ ಪೂಜೆ ಮಾಡಿಲ್ಲೋ ಭಗವಂತ ನಿಮಗೆ ಆ ಸಂಗಮೇಶ ಕೊಡ್ತಾ ಇದ್ದಾನೆ. ಅದಕ್ಕಾಗಿ ಕುಂಭೋತ್ಸವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಅದಕ್ಕಾಗಿ ತಾಯಂದಿರು ಹೇಳಿಲ್ಲ ಏನಿದಂದ್ರೆ ರೇಷ್ಮೆ ಸೀರೆ ಉಟ್ಕೊಂಡು ಅವು ತೆಲಿನ ಅವತ್ತು ಒಂದರ ಶರ್ಗ ವಿಭೂತಿ ಅವ್ರು ಹೆಂಗೆ ಇವಾಗ ಏನು ನುಡಿದು ಊರಾಗಪ್ಪ. ನಾ ಶ್ಲೋಕ ಹೋಗ್ತೇನೆ ರೀ ಗಣೇಶ ಚತುರ್ಥಿ 25 ವರ್ಷ
ನಾ ಬೇಡ ಅಂದ್ರೆ ಬಿಡುವಾಗ ಅವ್ರು ಮೊದಲೇನು ಮಾಡ್ತಿದ್ರಿ ಗಣಪತಿ ಬಿಡ್ಬೇಕಾದ್ರೆ ಸಿರೆ ಕುಡಿದು ದಲಿಗೆ ಹಾಕಿ ಅಂಗಿ ಬಗಲ ಹಿಡ್ಕೊಂಡು ಹೋಗ್ತಿದ್ರು ಅವ್ರು. ಅಲ್ಲಿ ಏನಾಯ್ತು ಅಂದ್ರೆ ಎಲ್ಲ ಹೆಣ್ಮಕ್ಳು ವಿಚಾರ ಮಾಡಿರಿ,